ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವ ಮತ್ತೊಂದು ಆವರ್ತಿ ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಂತೆ ಆತನ ಬಳಿ ಕೂಡಿ ಬರುವ ಹಾಗೆ ನಮಗೆ ಕೃಪೆ ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ನಾವು ವಂದಿಸುತ್ತಾ ನಮ್ಮ ಹೃದಯ ಮನಸ್ಸುಗಳಲ್ಲಿ ಆತನ ಉಪಕಾರಗಳಿಗೆ, ಆತನ ಮಹಿಮೆಯ ಕಾರ್ಯಗಳಿಗೆ, ಆತನ ಪ್ರಭಾವಕ್ಕೆ, ಆತನ ಘನತೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವ ಪ್ರೇರೆ. ಆತನ ಸಮೀಪಕ್ಕೆ ಬರುವ, ಹೌದು, ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂಬುದಾಗಿ ನಾನು ಆದುಕೊಂಡ ಆಪ್ತ ಜನ. ಹೌದು, ಲೋಕದಲ್ಲಿ ಎಷ್ಟೋ ಕೋಟ್ಯಾನುಕೋಟಿ ಜನರಿದ್ದಾರೆ. ಕರ್ತನು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಕೃಪೆಯಿಂದ ಆರಿಸಿಕೊಂಡಿದ್ದಾನೆ. ಆತನು ಒಳ್ಳೆಯವನು, ಆತನು ಉನ್ನತೋನ್ನತನು, ಆತನು ಅಗಮ್ಯವಾಗಿರುವಂಥ ಬೆಳಕಿನಲ್ಲಿ ಮಾಡುವಾತನು, ಆತನು ಜೀವ ಸ್ವರೂಪನು, ಆತನು ನಿತ್ಯನಾಗಿರುವಂಥ ತಂದೆ, ನಿತ್ಯವೂ ನಮ್ಮನ್ನು ಹೊತ್ತು ಪರಿಪಾಲಿಸಿ ನಡೆಸುವಂಥ ಜೀವನಾಯಕನು, ನಮ್ಮ ಆಧಾರಕನು, ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಆತನು ಮಹಾಮಹಿಮನಾಗಿದ್ದಾನೆ. ಸಿಂಹಾಸನರೂಢನಾಗಿ ಸಕಲ ಕುಲ ಭಾಷೆ ಜನಾಂಗಗಳವರಿಂದ ಆತನು ಘನತೆ ಹೊಂದುತ್ತಾ ಆತನು ತನ್ನನ್ನು ಮಹಿಮೆ ಪಡಿಸಿಕೊಳ್ಳುತ್ತಿದ್ದಾನೆ ಪ್ರಿಯರೇ. ಇಂದು ಬನ್ನಿರಿ, ನಾವು ಆತನನ್ನು ಆರಾಧಿಸೋಣ. ನಮ್ಮ ಹೃದಯ ಮನಸ್ಸುಗಳನ್ನು ಆತನ ಕಡೆಗೆತ್ತಿ ನಾವು ಆತನನ್ನು ಘನಪಡಿಸೋಣ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತನು ಮಹಿಮೆಗೆ ಯೋಗ್ಯನು, ಆತನು ಮಹಿಮೆಯ ದೇವರು, ಮಹಾಪರಿಶುದ್ಧ ರಾಜನು. ಬನ್ನಿರಿ, ನಾವು ಆತನನ್ನು ಒಟ್ಟಾಗಿ ಸೇರಿ ಹಾಡೋಣ, ಮಹಿಮೆ ಪಡಿಸೋಣ. ಲಾರ್ಡ್, ಐ ಪ್ರೈಸ್ ಯು ಗಾಡ್. ಯೋಗ್ಯನೇ, ನನಗೆ ಮಹಿಮೆ ಸ್ವಾಮಿ. ಮಹಿಮೆಯ
ಹೌದು ಯೇಸುವೆ, ಜೀವ ಸ್ವರೂಪನಾಗಿರುವಂಥ ತಂದೆ, ಆತ್ಮಸ್ವರೂಪನೇ, ತ್ರಯೇಕ ದೇವರೇ, ಹೌದು ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ವಾಸಿಸುವ ಆತ ನೀನು ಪರಿಶುದ್ಧನು ಸ್ವಾಮಿ. ನೀನು ಅಗಮ್ಯವಾಗಿರುವಂಥ ಬೆಳಕಿನಲ್ಲಿ ವಾಸ ಮಾಡುವ ಆತನು ಸ್ವಾಮಿ. ದೇವರೇ, ನೀನು 10,000ಗಳಲ್ಲಿ ಶ್ರೇಷ್ಠನಾಗಿರುವಂಥ ಕರ್ತನು ದೇವರೇ. ಹೌದು ಸ್ವಾಮಿ, ತಗ್ಗಿನ ತಾವರೆ ನೀನಾಗಿದ್ದೆ. ಹೌದು, ನೀ ನಮ್ಮ ಇನಿಯನು, ನಮ್ಮ ಜೀವ ಆತ್ಮಗಳ ಒಡೆಯನಾಗಿದ್ದೆ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ. ನಮ್ಮ ಪ್ರಾರಂಭವು ಸಮಾಪ್ತಿಯು ನೀನೇ ಆಗಿದ್ದೆ ಸ್ವಾಮಿ. ದೇವರೇ, ಅಲ್ಫಾ ಒಮೇಗಾ ಹೇಗೆ ಆಗಿದೆಯೋ ದೇವರೇ, ನಮ್ಮ ಜೀವಿತದಲ್ಲೂ ನೀನೇ ನಮಗೆ ಪ್ರಾರಂಭವಾಗಿದ್ದೆ, ನೀನೇ ನಮ್ಮ ಅಂತ್ಯವಾಗಿದ್ದೆ ಸ್ವಾಮಿ. ನೀನೇ ನಮ್ಮ ನಡೆಸುವ ಆತನು ದೇವರೇ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಹೌದು ದೇವರೇ, ನೀನು ನಿತ್ಯವೂ ಆ ಪರಲೋಕದಲ್ಲಿ ಕೆರೂಬಿಯರಿಂದ, ಸೆರಾಫಿಯರಿಂದ, ದೇವದೂತರುಗಳಿಂದ ಸ್ವಾಮಿ, 24 ಮಂದಿ ಹಿರಿಯರಿಂದ ನಿತ್ಯವೂ ಸ್ವಾಮಿ ದೇವರೇ, ನೀನು ಪರಿಶುದ್ಧನು 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 ಎಂಬುದಾಗಿ ಕರ್ತನೆ ಘನತೆ ಹೊಂದುತ್ತಾ ಇರುವ ಆತನು ದೇವರೇ. ಆ ದೂತಗಣ ಸಮೂಹದೊಡನೆ ದೇವರೇ, ನಾವು ಇಂದು ನಿನ್ನ ಸಮ್ಮುಖದಲ್ಲಿ ನಿನ್ನ ಸ್ತೋತ್ರವನ್ನು ದೇವರೇ, ನಿನ್ನ ಆಳ್ವಿಕೆಯನ್ನು ಅರಿತುಕೊಂಡವರಾಗಿ ನಿನಗೆ ಘನತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಸದಾಕಾಲ ಜೀವಿಸುವ ಆತನು ಸ್ವಾಮಿ ದೇವರೇ. ನೀನು ಪರಿಶುದ್ಧನಾಗಿದ್ದಿ, ನೀನು ಸತ್ಯವಾಗಿದ್ದಿ, ನೀನು ನೀತಿಯೂ ಆಗಿರುವಂಥ ದೇವರಾಗಿದ್ದಿ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ದೇವರೇ. ನೀನು 7 ದೀಪಸ್ತಂಭಗಳ ನಡುವೆ ಹೇಗೆ ಚಲಿಸುತ್ತೀಯೋ ಎಂದು ಸ್ವಾಮಿ, ಒಂದೊಂದು ಕುಟುಂಬದ ನಡುವೆ ನಿನ್ನ ಆರಾಧಿಸುವಂಥ ವೇಳೆಯಲ್ಲಿ ನೀನು ಮಹಿಮೆಯಾಗಿ ಚಲಿಸಿ ದೇವರೇ, ನಮ್ಮನ್ನು ಸಂಧಿಸುವಂಥ ದೇವರಾಗಿದ್ದಿ, ನಮ್ಮನ್ನು ನಡೆಸುವಂಥ ದೇವರಾಗಿದ್ದಿ, ನಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವಂಥ ದೇವರಾಗಿದ್ದಿ, ನಿನ್ನ ಹಿತದ ಆಲೋಚನೆಗಳನ್ನು ಕೊಡುವಂಥ ದೇವರಾಗಿದ್ದಿ. ಹೌದು, ನೀನು ಸಿಂಹಾಸನರೂಢನಾಗಿದ್ದಿ. ನಮ್ಮ ಸ್ತೋತ್ರದ ಸಿಂಹಾಸನದಲ್ಲಿ ನೀನು ವಾಸಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ವಂದಿಸುತ್ತೇವೆ ಸ್ವಾಮಿ. ಮಹಿಮೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ತೋತ್ರ ನಿನಗೆ, ಆರಾಧನೆ ನಿನಗೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಜೈ ಶಿವಕ. ಸಿಂಹಾಸನಾದಿಯ ಸೇನಾನಾದ ಪರಿಶುದ್ಧನೇ ಪರಿಶುದ್ಧನೇ, ಸಿಂಹಾಸನಾದಿ ಆಸೀನನಾದ ಪರಿಶುದ್ಧನೇ ಪರಿಶುದ್ಧನೇ. ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ. ಕೆರೂಬಿಯರು ಸೇರಾಫ್ಯರು ಸ್ತುತಿಸುವ ಎನ್ನ ಪರಿಶುದ್ಧರೇ. ಕೆರೂಬಿಯರು ಸೇರಾಫ್ಯರು ಸ್ತುತಿಸುವ ಎನ್ನ ಪರಿಶುದ್ಧರೇ. ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ. 7 ದೀಪಸ್ತಂಭಗಳ ಮಧ್ಯದಲ್ಲಿ
ಪರಿಶುದ್ಧನು ಸತ್ಯವು ನೀತಿಯು ಅನಂತ ಎಂದೇವರೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಏಳು ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಎನ್ನ ಪರಿಶುದ್ಧನೆ ಏಳು ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಎನ್ನ ಪರಿಶುದ್ಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆದಿಯು ಅಂತ್ಯವು ಆದವನೇ ಅಲ್ಪ ಒಮೇಘವು ಆದವನೇ ಆದಿಯು ಅಂತ್ಯವು ಆದವನೇ ಅಲ್ಪ ಒಮೇಘವು ಆದವನೇ ಆರಾಧನೆ ನಿಮಗೆ ಆರಾಧನೆ 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 ಆರಾಧನೆ ನಿನಗೆ ಆರಾಧನೆ ಆರಾಧನೆ ನಿನಗೆ ಆರಾಧನೆ ಆರಾಧನೆ ನಿನಗೆ ಆರಾಧನೆ ಹೌದೇಸುವೆ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಓ ನಿನ್ನ ಮಹಿಮೆಯ ಉಪಸ್ಥಿತಿ ನಮ್ಮ ನಡುವೆ ನಮ್ಮೊಳಗೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ ನೀನು 7 ದೀಪಸ್ತಂಭಗಳ ಮಧ್ಯೆ ಚಲಿಸುವಾತನು ಇಂದು ನಮ್ಮ ಮನೆ ಕುಟುಂಬವನ್ನು ನಮ್ಮ ಸಹಪರಿವಾರವನ್ನು ಸಂಧಿಸುವಾತನು ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ನಮ್ಮ ಯಜಮಾನನಾಗಿ ನಮ್ಮ ಶಿರಸ್ಸಾಗಿ ದೇವರೇ ನಮ್ಮನ್ನು ಹೊತ್ತು ಸರಸುವಂತ ತಂದೆಯಾಗಿ ನಮ್ಮನ್ನು ಸಂಧಿಸುವುದಕ್ಕಾಗಿ ನಮ್ಮ ಮಧ್ಯೆ ನೀನು ಚಲಿಸುತ್ತೀ ಸ್ವಾಮಿ ದೇವರೇ ನಿನ್ನನ್ನು ಆರಾಧಿಸುತ್ತೇವೆ ಮಹಿಮೆಯ ಕರ್ತನೆ ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ ಯೋಗ್ಯನು ನೀನು ಸ್ವಾಮಿ ಮಾನ ಪ್ರಭಾವ ಐಶ್ವರ್ಯ ಘನತೆಯನ್ನು ಹೊಂದುವುದಕ್ಕೆ ನೀನೊಬ್ಬನೇ ಯೋಗ್ಯನಾಗಿದ್ದೇ ಯೇಸುವೆ ದೇವ ನಿನ್ನನ್ನು ಆರಾಧಿಸುತ್ತೇವೆ ನಿನ್ನ ಮಹಿಮೆಯ ಪ್ರಸನ್ನತೆಗಾಗಿ ಸ್ತೋತ್ರ ನಿನ್ನ ಹಸ್ತಸ್ಪರ್ಶಕ್ಕಾಗಿ ಸ್ತೋತ್ರ ನಿನ್ನ ಮಧುರ ಬಾಂಧವ್ಯವನ್ನು ನಿನ್ನ ಆತ್ಮನ ಮೂಲಕವಾಗಿ ನಾವು ಅನುಭವಿಸುವ ಹಾಗೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ಒಬ್ಬೊಬ್ಬರನ್ನು ಒಂದೊಂದು ಆತ್ಮವನ್ನು ಸ್ವಾಮಿ ನೀನು ಮುನ್ನಡೆಸು ಆಶೀರ್ವದಿಸು ಬಲಪಡಿಸು ಸ್ವಾಮಿ ಅವರ ಎಲ್ಲ ಆಗು ಹೋಗುಗಳಲ್ಲಿ ನೀನು ಯಜಮಾನನಾಗಿದ್ದು ತಂದೆಯಾಗಿದ್ದು ತಾಯಿಯಾಗಿದ್ದು ಸ್ವಾಮಿ ನೀನು ಕೈ ಹಿಡಿದು ನಡೆಸು ಮಾತ್ರವಲ್ಲ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಆತ್ಮದ ಮೂಲಕವಾಗಿ ನಿನ್ನನ್ನು ನೀನು ಮಹಿಮೆ ಪಡಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ನಮ್ಮ ರಾಜನೇ ನನಗೆ ಸ್ತೋತ್ರ ಇರುವಾತನೇ ನನಗೆ ಮಹಿಮೆ ಸ್ವಾಮಿ ನಮ್ಮ ಆರಾಧನೆಯಲ್ಲಿ ಹೆಚ್ಚಳ ಪಡುವಾತನೇ ನಮ್ಮ ಆರಾಧನೆಯಲ್ಲಿ ಸಂತೋಷಗೊಳ್ಳುವಾತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ಗೌರವಿಸುವವರೆಂಬುದಾಗಿ ನಮ್ಮ ಕುರಿತಾಗಿ ಹೇಳಿರುವಂಥ ತಂದೆ ಸ್ವಾಮಿ ನಾವು ಒಂದೊಂದು ಕುಟುಂಬವಾಗಿ ವೈಯಕ್ತಿಕವಾಗಿ ಸ್ವಾಮಿ ನಿಮಗೆ ತಲೆಬಾಗುತ್ತೇವೆ ನಿನಗೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ ನಿನಗೆ ಮಹಿಮೆ
ನಿನಗೆ ಘನತೆ, ನಿನಗೆ ಮಾನ, ನಿನಗೆ ಪ್ರಭಾವ ನಿತ್ಯ ನಿತ್ಯಕ್ಕೂ ಸಲ್ಲಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಬೇಡುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ವಂದನೆ ಸ್ವಾಮಿ. Lord, I praise you. Week after week, as we come together to seek His face, ಪ್ರತಿ ವಾರ ಆತನ ಮುಖದರ್ಶನವನ್ನು ಬಯಸಿ ನಾವು ಬರುತ್ತಿರುವಾಗ we have experienced the power and the grace of God in our lives. ನಮ್ಮ ಜೀವಿತಗಳಲ್ಲಿ ದೇವರ ಬಲ ಮತ್ತು ಕೃಪೆಯನ್ನು ನಾವು ಅನುಭವಿಸಿದ್ದೇವೆ. We have seen so many answers to our prayer. ನಮ್ಮ ಅನೇಕ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ನಾವು ಕಂಡುಕೊಂಡಿದ್ದೇವೆ. We received comfort from our Lord. ನಮ್ಮ ದೇವರಿಂದ ಸಂತೈಸುವಿಕೆಯನ್ನು ಹೊಂದಿದ್ದೇವೆ. We have received comfort and direction from His word. ಆತನ ವಾಕ್ಯದಿಂದ ನಾವು ಸಹ ಆದರಣೆಯನ್ನು ಹೊಂದಿಕೊಂಡಿದ್ದೇವೆ. And this afternoon, as we continue to seek His face, ಈ ಮಧ್ಯಾಹ್ನ ಸಮಯದಲ್ಲಿ ನಾವು ಆತನ ಮುಖದರ್ಶನವನ್ನು ಬಯಸುತ್ತಾ ಇರುವಾಗ let us focus our eyes upon the word of God. ನಾವು ಈಗ ದೇವರ ವಾಕ್ಯದ ಮೇಲೆ ನಮ್ಮ ದೃಷ್ಟಿಯನ್ನು ಇಡೋಣ. Now, we have been praying for various things in our life. ನಮ್ಮ ಜೀವಿತಗಳಲ್ಲಿ ಅನೇಕ ಸಂಗತಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. I know that we ask the Lord to bless. We have needs like our finance needs are there, health issues are there. ನಮ್ಮದೇ ಆದ ಅನೇಕ ಅಗತ್ಯತೆಗಳಿವೆ. ಆರ್ಥಿಕವಾದ ಅಗತ್ಯತೆಗಳು, ಆರೋಗ್ಯದ ವಿಷಯವಾದ ಅಗತ್ಯತೆಗಳು. I know we have problems with our family, within the family. ಕುಟುಂಬದೊಳಗಿನ ಸಮಸ್ಯೆಗಳು, We have problem in our workplace. ಸ್ಥಳದಲ್ಲಿರುವಂತಹ ಸಮಸ್ಯೆಗಳು, So many things that we face every day in our lives. ಪ್ರತಿದಿನ ನಮ್ಮ ಜೀವಿತಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು ಎದುರಿಸ್ತೇವೆ. And we try to handle within our own ways. ನಮ್ಮದೇ ಆದ ಮಾರ್ಗಗಳಲ್ಲಿ ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸ್ತೇವೆ. And when that we fail, that we go to the Lord. ನಾವು ಮತ್ತೆ ನಾವು ಅಂದುಕೊಳ್ಳುತ್ತೇವೆ ನಾವು ಸೋತು ಹೋಗಿದ್ದೇವೆ ಎಂಬುದಾಗಿ. And then we go to the Lord in prayer. ದೇವರ ಬಳಿಗೆ ನಾವು ಹೋಗುತ್ತೇವೆ. I know these are genuine needs in our life. ಇದು ನಮ್ಮ ಜೀವಿತಗಳಲ್ಲಿರುವಂತಹ ನಿಜವಾದ ಪ್ರಾಮಾಣಿಕ ಅಗತ್ಯತೆಗಳು. We need health, we need wealth, we need everything in our lives. ನಮ್ಮ ಜೀವಿತಗಳಲ್ಲಿ ನಮಗೆ ಸಂಪತ್ತು ಬೇಕು, ಆಶೀರ್ವಾದ ಬೇಕು, ಆರೋಗ್ಯ ಬೇಕು. But today I want you to focus upon a very important thing which I am going to share today. ಈ ದಿನ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುತ್ತಿರುವಂತಹ ಅತಿ ಪ್ರಾಮುಖ್ಯವಾದ ವಿಷಯದ ಮೇಲೆ ನಿಮ್ಮ ದೃಷ್ಟಿ ಇರಲಿ ಎಂಬುದಾಗಿ ನಾನು ಕೇಳುತ್ತೇನೆ. And that may be our focus of our prayer today. ಅದು ನಮ್ಮ ಪ್ರಾರ್ಥನೆಯ ಈ ದಿನದ ಒಂದು ಮುಖ್ಯಾಂಶವಾಗಿರಲಿ. Not only today but also in the days to come, that we may focus upon this particular matter. ಈ ದಿನ ಮಾತ್ರವಲ್ಲ, ಮುಂಬರುವ ದಿವಸಗಳಲ್ಲಿ ಕೂಡ ಈ ವಿಷಯದ ಮೇಲೆ ನಮ್ಮ ದೃಷ್ಟಿ ಇರಲಿ. You know, this is about the salvation of our own family members. ಇದು ನಮ್ಮ ಕುಟುಂಬ ಸದಸ್ಯರ ರಕ್ಷಣೆಯ ಕುರಿತಾಗಿ. You know, let me read one verse from the book of Acts chapter 2. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಿಂದ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. There it says, repent and let every one of you be baptized in the name of Jesus Christ for the remission of sins, and you shall receive gift of the Holy Spirit, for the promise is to you and to your children and to all who are afar off, as many as the Lord our God will call. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. For the promise is to you and to your children. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ಇರುವಂತದಾಗಿದೆ. The promise, what we find in the scripture, ದೇವರ ವಾಕ್ಯದಲ್ಲಿ ನಾವು ಕಾಣುತ್ತಿರುವಂತಹ ಆ ವಾಗ್ದಾನವು, it is a promise by God. ಅದು ದೇವರಿಂದ ಕೊಡಲ್ಪಟ್ಟ ವಾಗ್ದಾನ. Whatever that God has promised, know that we can claim it, we can pray and ask the Lord to fulfill that promise in our lives. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ವಾಗ್ದಾನಗಳನ್ನು ನೆರವೇರಿಸುವಂತೆ ನಾವು ಅದಕ್ಕೋಸ್ಕರ ಪ್ರಾರ್ಥಿಸಬಹುದು. The Bible says that God is a faithful God, that He keeps all His promises. ದೇವರ ವಾಕ್ಯ ಹೇಳುತ್ತದೆ, ದೇವರು ನಂಬಿಗಸ್ತನಾದ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವಾತನು. So that is why the Bible says whatever that God has promised, ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತದೆ, ದೇವರು ವಾಗ್ದಾನ ಮಾಡಿದ ಎಲ್ಲಾ ಸಂಗತಿಗಳು we can believe in God. ನಾವು ಆತನಲ್ಲಿ ಭರವಸೆವಿಡಬಹುದು. We can trust that He is going to answer that prayer, ಆ ಒಂದು ಪ್ರಾರ್ಥನೆಗಳ ಆತನ ಉತ್ತರ ಕೊಡುತ್ತಾನೆ ಎಂಬುದಾಗಿ ನಾವು ನಂಬಬಹುದು. because God is the one who has promised. ಯಾಕಂದ್ರೆ ದೇವರು ತಾನೇ ನಮಗೆ ವಾಗ್ದಾನ ಮಾಡಿದ್ದಾನೆ. Okay, says that Peter says this promise is to you and to your children. ಪೇತ್ರನು ಹೇಳುತ್ತಾನೆ, ಈ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ಇರುವಂತದಾಗಿದೆ. What is the promise that God has given to you and to your children? ನಿಮಗೂ ನಿಮ್ಮ ಮಕ್ಕಳಿಗೂ ದೇವರು ಮಾಡಿರುವ ವಾಗ್ದಾನ ಯಾವುದು? What is the promise that God has given to me and to my children, to my family? ನನಗೂ ನನ್ನ ಕುಟುಂಬಕ್ಕೂ ನನ್ನ ಮಕ್ಕಳಿಗೂ ದೇವರು ಮಾಡಿರುವಂತ ವಾಗ್ದಾನ ಯಾವುದು? You know, when that we call upon the name of the Lord, ನಾವು ಕರ್ತನ ಹೆಸರನ್ನು ಕರೆಯುವಾಗ, that means prayer.
ಅದರ ಅರ್ಥ ಪ್ರಾರ್ಥನೆ. See, this promise that God answers and we pray to God. ನಾವು ದೇವರಿಗೆ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ, ಅದೊಂದು ವಾಗ್ದಾನವಾಗಿದೆ. What is the promise that God has spoken in this particular place? ಈ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ದೇವರು ಯಾವ ವಾಗ್ದಾನದ ಬಗ್ಗೆ ಮಾತಾಡಿದ್ದಾನೆ? You know, in the chapter 2 of Acts, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ that chapter begins with the all the apostles and 120 disciples, they came together in one place and they were seeking the face of God. ಅಲ್ಲಿ ನಾವು ನೋಡುತ್ತೇವೆ, ಆ ಅಧ್ಯಾಯದ ಪ್ರಾರಂಭವು ಅಪೊಸ್ತಲರು ಮತ್ತು 120 ಜನರು ಒಟ್ಟಿಗೆ ಸೇರಿ ಬಂದು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. And when that we were in the day of Pentecost, when we were praying, suddenly the Holy Spirit came and descended upon them. ಪಂಚಾಶತ್ತಮ ದಿನದಂದು ಅವರು ಪ್ರಾರ್ಥಿಸ್ತಾ ಇರುವಾಗ ಅವರ ಮೇಲೆ ದೇವರಾತ್ಮನು ಇಳಿದು ಬಂದನು. And when they were all filled with the Holy Spirit, ಅವರೆಲ್ಲರೂ ದೇವರಾತ್ಮದಿಂದ ತುಂಬಿಸಲ್ಪಡುವಾಗ they began to speak in tongues. ಅವರು ಅನ್ಯ ಭಾಷೆಗಳನ್ನು ಮಾತನಾಡುವುದಕ್ಕೆ And there ಪ್ರಾರಂಭಿಸಿದರು. was a mighty manifestation of God's glory, and the ದೇವರ- people around them, they could see and witness the power of God. ದೇವರ ಅತ್ಯದ್ಭುತವಾದಂತ ಒಂದು ಆ ಮಹಿಮೆನಲ್ಲಿ ಕಂಡರು ಮತ್ತು ಸುತ್ತಲೂ ಇರುವಂತ ಜನರು ಅದನ್ನು ನೋಡಿದರು. And then the people had a doubt. ಆಗ ಜನರಿಗೆ ಕೆಲವು ಸಂದೇಹಗಳಿದ್ದವು. They thought that these all things are happening because they had drunk in the morning. ಅವರು ಬೆಳಗ್ಗೆಯಲ್ಲಿ ಕುಡಿದಿದ್ದಾರೆ, ಅದಕ್ಕೋಸ್ಕರ ಇದೆಲ್ಲ ಆಗುತ್ತಾ ಇದೆ ಎಂಬುದಾಗಿ ಜನರು ಅಂದುಕೊಂಡರು. But Apostle Peter, that he was explaining what actually happened on that day. ಆದರೆ ಅಪೊಸ್ತಲನಾದ ಪೇತ್ರನು ಆ ದಿನ ಏನಾಯಿತು ಎಂಬುದಾಗಿ ವಿವರಿಸ್ತಾ ಇದ್ದಾನೆ. He says that God has sent his promise, that is the Holy Spirit. ದೇವರು ತನ್ನ ವಾಗ್ದಾನವಾಗಿರುವಂತ ಪರಿಶುದ್ಧಾತ್ಮನನ್ನು ಕಳುಹಿಸಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. I know that from that one that he was explaining the way of salvation to the people of God. ಅದರ ಮೂಲಕವಾಗಿ ಒಂದು ದೇವರ ಜನರಿಗೆ ರಕ್ಷಣೆ ಹೇಗೆ ಆಗುತ್ತದೆ ಎಂಬುದಾಗಿ ವಿವರಿಸ್ತಾ ಇದ್ದನು. Lord, anything and everything whatever that God does in our midst, ದೇವರು ನಮ್ಮ ಮಧ್ಯದಲ್ಲಿ ಮಾಡುವಂತ ಯಾವುದೇ ಸಂಗತಿಗಳಿರಲಿ, God does it with a purpose. ದೇವರು ಅದನ್ನು ಒಂದು ಉದ್ದೇಶದಿಂದ ಮಾಡುತ್ತಾನೆ. That purpose is that the people might be saved from their sin. ಅದರ ಉದ್ದೇಶ ಏನೆಂದರೆ ಜನರು ತಮ್ಮ ಪಾಪಗಳಿಂದ ರಕ್ಷಿಸಲ್ಪಡಬೇಕು. So when that they were preached, Apostle Peter preached the gospel, ಅಪೊಸ್ತಲನಾದ ಪೇತ್ರನು ಆ ಸುವಾರ್ತೆಯನ್ನು ಸಾರುವಾಗ then people were convicted in their heart, ಜನರು ತಮ್ಮ ಹೃದಯಗಳಲ್ಲಿ ಮನವರಿಕೆಯನ್ನು ಹೊಂದಿದರು. and they asked the apostle, ಅವರು ಅಪೊಸ್ತಲರಿಗೆ ಕೇಳುತ್ತಾರೆ, what shall we do? ನಾವೇನು ಮಾಡಬೇಕು, What we should do? ನಾವೇನು ಮಾಡಬೇಕು. So that was a question came to from their mind, ಅವರ ಮನಸ್ಸಿನಲ್ಲಿ ಆ ಒಂದು ಪ್ರಶ್ನೆ ಬಂದಿತ್ತು. and there was something that we had to do at this point in order to be saved. ಈಗ ರಕ್ಷಣೆ ಹೊಂದುವುದಕ್ಕೆ ನಾವೇನಾದರೂ ಮಾಡಬೇಕು, ನಾವೇನು ಮಾಡಬೇಕು. So Peter said, ಪೇತ್ರನು ಹೇಳುತ್ತಾನೆ, now what you have to do is repent and let every one of you baptize in the name of Jesus Christ for the remission of sins. ಆ ಪೇತ್ರನು ಅವನಿಗೆ ಹೇಳುತ್ತಾನೆ, ನೀವು ದೇವರ ಕಡೆಗೆ ತಿರುಗಿಕೊಂಡು ಪ್ರತಿಯೊಬ್ಬರು ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೀಕ್ಷಾ ಸ್ನಾನ He ಮಾಡಿಸಿಕೊಳ್ಳಿರಿ. says that you need to repent of your sins. ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ನಿಮ್ಮ ಪಾಪಗಳ ಪಶ್ಚಾತ್ತಾಪಕ್ಕೋಸ್ಕರ. Then only that you will get the remission of sin. ಆಗ ಮಾತ್ರ ನಿಮ್ಮ ಪಾಪಗಳು ಪರಿಹಾರವಾಗುತ್ತವೆ. So the repenting and receiving the remission of sin is called as salvation. ಆ ಪಶ್ಚಾತ್ತಾಪ ಪಡುವುದು ಮತ್ತು ಪಾಪಗಳ ಪರಿಹಾರವಾಗುವುದು ಅದು ರಕ್ಷಣೆ ಎಂಬುದಾಗಿ Now ಕರೆಯಲ್ಪಡುತ್ತದೆ. what he says that you need to be saved from your sin, ನಿಮ್ಮ ಪಾಪಗಳಿಂದ ನೀವು ರಕ್ಷಣೆ ಹೊಂದಬೇಕು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. because it is a promise of God that God's people or the people in general, they need to be saved from their sin. ಎಲ್ಲಾ ಜನರು ತಮ್ಮ ಪಾಪಗಳಿಂದ ರಕ್ಷಿಸಲ್ಪಡಬೇಕೆನ್ನುವುದು ದೇವರ ಆಸೆಯಾಗಿದೆ. Now when that God sent his son into the world, ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಾಗ the angel of the Lord said that you shall call him Jesus. ಆ ದೇವದೂತನು ಹೇಳುತ್ತಾನೆ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. Why? That he is going to save his people from their sin. ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಪಾಡುತ್ತಾನೆ. By sending his son into the world, ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸುವುದರ ಮೂಲಕ see that God purpose was that through him people might be saved. ಆತನ ಮೂಲಕ ಜನರು ರಕ್ಷಿಸಲ್ಪಡಬೇಕೆನ್ನುವುದು ದೇವರ ಚಿತ್ತವಾಗಿತ್ತು. And by sending the Holy Spirit in this world, ದೇವರಾತ್ಮನನ್ನು ಈ ಲೋಕಕ್ಕೆ ಕಳುಹಿಸುವುದರ ಮೂಲಕ Peter says, ಪೇತ್ರನು ಹೇಳುತ್ತಾನೆ, no, this is a promise of God for your salvation. ಇದು ನಿಮ್ಮ ರಕ್ಷಣೆಯ ಒಂದು ವಾಗ್ದಾನವಾಗಿದೆ. You can be saved when you repent of your sins. ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಾಗ ನೀವು ರಕ್ಷಿಸಲ್ಪಡುತ್ತೀರಿ. And then that when you repent of your sins, that your sins will be forgiven. ನೀವು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಾಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ Through Jesus Christ. ಯೇಸು ಕ್ರಿಸ್ತನ ಮೂಲಕ. This promise of salvation is for you and for your children. ಈ ರಕ್ಷಣೆಯ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ಇರುವಂತದಾಗಿದೆ. Not only for the people, those who are hearing these promises, but also those who are afar all over the world. The people can
receive this forgiveness of sin. ಈ ಸಂದೇಶವನ್ನು ಕೇಳುತ್ತಿರುವ ಜನರು ಮಾತ್ರವಲ್ಲದೆ ದೂರವಾಗಿರುವವರೆಲ್ಲರೂ ಕೂಡ ಈ ಒಂದು ರಕ್ಷಣೆಯ ಒಂದು ವಾಗ್ದಾನವನ್ನು ಹೊಂದಿಕೊಳ್ಳಬಹುದಾಗಿದೆ. You know that is salvation, or getting saved from our sin is the plan of God for every human being. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಮ್ಮ ಪಾಪಗಳಿಂದ ರಕ್ಷಿಸಲ್ಪಡಬೇಕೆನ್ನುವಂಥದ್ದು ದೇವರ ಆಲೋಚನೆಯಾಗಿದೆ. Beloved, today that you may be concerned about various things in your family, ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಅನೇಕ ಸಂಗತಿಗಳ ಬಗ್ಗೆ ನೀವು ಈ ದಿನ ಚಿಂತಿತರಾಗಿರಬಹುದು. your children's health, ನಿಮ್ಮ ಮಕ್ಕಳ ಆರೋಗ್ಯ, your children's education, ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ, your business, ನಿಮ್ಮ ವ್ಯಾಪಾರ and your neighborhood, ಅಥವಾ ನಿಮ್ಮ ನೆರೆಹೊರೆಯವರು, all the problem that you are facing within your family and within outside the family. ನಿಮ್ಮ ಕುಟುಂಬದ ಒಳಗೂ ನಿಮ್ಮ ಕುಟುಂಬದ ಹೊರಗೂ ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಇರಬಹುದು. These are our real issues. I'm not denying this fact. ಇವೆಲ್ಲವೂ ನಿಜವಾದ ಸಮಸ್ಯೆಗಳಾಗಿದೆ, ಅದನ್ನ ನಾನು ಅಲ್ಲಗಳೆಯುತ್ತಾ So ಇಲ್ಲ. all these things that we have a concern that we are going to God and asking week after week, oh Lord, that you heal my children, or heal my sickness, or deliver me. These are the things that we usually continuously praying. ಈ ಎಲ್ಲಾ ವಿಷಯಗಳಿಗೋಸ್ಕರ ನಾವು ದೇವರ ಬಳಿಗೆ ಹೋಗುತ್ತೇವೆ, ಪ್ರಾರ್ಥಿಸ್ತೇವೆ. ನಮ್ಮ ಮಕ್ಕಳನ್ನು ಗುಣಪಡಿಸು, ನಮ್ಮನ್ನು ಗುಣಪಡಿಸು, ನಮ್ಮನ್ನು ಈ ಸಮಸ್ಯೆಯಿಂದ ಪಾರು ಮಾಡು ಎಂಬುದಾಗಿ. Though these are important things, but these only pertaining to this world. ಇವೆಲ್ಲವೂ ಪ್ರಾಮುಖ್ಯವುಳ್ಳದಾಗಿದೆ, ಆದರೆ ಅದೆಲ್ಲವೂ ಕೂಡ ಈ ಲೋಕಕ್ಕೆ ಮಾತ್ರ ಸಂಬಂಧಪಟ್ಟದಾಗಿದೆ. And there is something that which we need to go beyond our earthly existence. ನಮ್ಮ ಒಂದು ಈ ಲೋಕದ ಅಸ್ತಿತ್ವದಿಂದ ಸ್ವಲ್ಪ ಇನ್ನೂ ಆಳಕ್ಕೆ ನಾವು ಹೋಗಬೇಕಾಗಿದೆ. For the example, when we are sick, that sickness is only until we die. ಈ ಒಂದು ನಾವು ಉದಾಹರಣೆಗೆ ಅನಾರೋಗ್ಯ ಎಂಬುದಾಗಿ ಹೇಳುವಾಗ ಅದು ನಾವು ಈ ಲೋಕದಲ್ಲಿ ಸಾಯುವವರೆಗೆ ಮಾತ್ರ. After our death there is no sickness. ನಮ್ಮ ಒಂದು ಮರಣದ ನಂತರ ಯಾವುದೇ ಅನಾರೋಗ್ಯ ಇರುವುದಿಲ್ಲ. The struggle that we go through in our life, after death there is no struggle. ಈ ಲೋಕದಲ್ಲಿ ನಾವು ನಮಗೆ ಉಂಟಾಗುವಂತ ಸಂಕಟ ಕಷ್ಟಗಳು ನಮ್ಮ ಮರಣದ ನಂತರ ನಮಗೆ ಇರುವುದಿಲ್ಲ. Business problem only in this world. After our death there is no problem that we are facing. ವ್ಯಾಪಾರದ ಸಮಸ್ಯೆಗಳು ಈ ಲೋಕದಲ್ಲಿ ಇರುವವರೆಗೆ ಮಾತ್ರ ಇರುತ್ತವೆ, ನಮ್ಮ ಮರಣದ ನಂತರ ಅದು ಇರುವುದಿಲ್ಲ. Everything is pertaining to this world and this life. ಎಲ್ಲವೂ ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟದಾಗಿದೆ. But our life is not just for this world. ಆದರೆ ನಮ್ಮ ಜೀವಿತವು ಕೇವಲ ಈ ಲೋಕಕ್ಕಾಗಿ You ಇರುವಂತದ್ದಲ್ಲ. know that we have an eternal life. ನಮಗೊಂದು ನಿತ್ಯ ಜೀವವಿದೆ. Our spirit lives forever. ನಮ್ಮ ಆತ್ಮವು ಯಾವಾಗಲೂ ಜೀವಿಸುತ್ತದೆ. So that is why this is salvation is very much important in our lives. ಅದಕ್ಕೋಸ್ಕರ ಈ ರಕ್ಷಣೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. That's why Jesus also once said, ಅದಕ್ಕೆ ಯೇಸು ಕ್ರಿಸ್ತನೊಮ್ಮೆ ಹೇಳುತ್ತಾನೆ, what shall it profit a man that he gain the whole world and lose his own soul? ಒಬ್ಬನು ಇಡೀ ಲೋಕವನ್ನು ಸಂಪಾದಿಸಿಕೊಂಡು ತನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? Know that we may be able to win all things of this world. ಈ ಲೋಕದ ಎಲ್ಲಾ ಸಂಗತಿಗಳನ್ನು ನಾವು ಗೆಲ್ಲಬಹುದು, But if we lose our soul, ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡರೆ, if we enter into eternity without Jesus Christ and salvation, ಯೇಸು ಕ್ರಿಸ್ತನ ರಕ್ಷಣೆ ಇಲ್ಲದೆ ನಾವು ನಿತ್ಯತ್ವಕ್ಕೆ ಪ್ರವೇಶಿಸುವುದಾದರೆ, so Jesus says what it profits for a man. ಅದು ಒಬ್ಬ ಮನುಷ್ಯನಿಗೆ ಅದರಿಂದಾಗುವ ಲಾಭ ಏನು ಎಂಬುದಾಗಿ ಕೇಳುತ್ತಾನೆ. What is the profit if you have a lot of money in his life? ಅವನ ಜೀವಿತದಲ್ಲಿ ಅನೇಕ ಶ್ರೀಮಂತಿಕೆ ಇದ್ದರೂ ಕೂಡ He has ಅದರ all the ಪ್ರಯೋಜನವೇನು? comfort of this world in his life. ಈ ಲೋಕದ ಎಲ್ಲ ಅನುಕೂಲತೆಗಳು ಅವನಲ್ಲಿ ಇದ್ದರೂ ಕೂಡ ಲಾಭವೇನು? Everything he may have in his life, ಅವನ ಜೀವಿತದಲ್ಲಿ ಎಲ್ಲವನ್ನು ಅವನು ಹೊಂದಿಕೊಂಡಿರಬಹುದು. after enjoying all these things in this world, ಈ ಲೋಕದಲ್ಲಿ ಎಲ್ಲವನ್ನು ಅನುಭವಿಸಿದ ನಂತರ finally, ಕೊನೆಗೆ if we enter into eternal death without Jesus Christ, ಯೇಸು ಕ್ರಿಸ್ತನಿಲ್ಲದೆ ನಿತ್ಯವಾದ ಮರಣಕ್ಕೆ ಪ್ರವೇಶಿಸುವುದಾದರೆ, you know there that he is eternally separated from God. ಅವನು ನಿತ್ಯತ್ವಕ್ಕೆ ದೇವರಿಂದ ದೂರವಾಗಿರುತ್ತಾನೆ. That which is what is the profit for him? ಅದಕ್ಕೆ ಯೇಸು ಕ್ರಿಸ್ತನ್ ಕೇಳ್ತಾನೆ, ಅದರಿಂದ ಆಗುವ ಲಾಭ ಏನು ಅವನಿಗೆ? So that Jesus Christ speaks our eternity and eternal salvation more important and more appropriate than the things of this world. ಈ ಲೋಕದ ಎಲ್ಲ ಸಂಗತಿಗಳಿಗಿಂತಲೂ ನಮ್ಮ ಆತ್ಮದ ರಕ್ಷಣೆ ಮತ್ತು ಆತ್ಮ ಸಂಬಂಧವಾದ ವಿಷಯಗಳು ಪ್ರಾಮುಖ್ಯ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ So ಇದ್ದಾನೆ. he said the promise is to you and to your children. ಇದು ನಿಮಗೂ ನಿಮ್ಮ ಮಕ್ಕಳಿಗೂ ಮಾಡಿರುವ ವಾಗ್ದಾನ. Have you ever thought about your children? ನಿಮ್ಮ ಮಕ್ಕಳ ಬಗ್ಗೆ ನೀವು ಆಲೋಚಿಸಿದ್ದೀರೋ? Have you ever thought about your own personal life? ನಿಮ್ಮ ವೈಯಕ್ತಿಕ ಜೀವಿತದ ಬಗ್ಗೆ ನೀವು ಆಲೋಚಿಸಿದ್ದೀರೋ? When the word of God came to these people, when Peter was speaking, ಪೇತ್ರನು ಪ್ರಸಂಗಿಸುವಾಗ ಈ ಜನರ ಬಳಿಗೆ ದೇವರ ವಾಕ್ಯ ಬರುವಾಗ they had a tremendous conviction. ಅವರಲ್ಲಿ ಒಂದು ದೊಡ್ಡ ಮನವರಿಕೆ They ಉಂಟಾಯಿತು. understood they need to be saved. ಅವರು ರಕ್ಷಿಸಲ್ಪಡಬೇಕೆಂಬುದಾಗಿ ಅವರಿಗೆ ಗೊತ್ತಾಯಿತು. They understood they are away from God. ದೇವರಿಂದ ಅವರು ದೂರವಾಗಿದ್ದಾರೆ ಎಂಬುದಾಗಿ ಗೊತ್ತಾಯಿತು. Even though they came to a
a festival, they were very religious people. ಅವರು ಧಾರ್ಮಿಕವಾದ ಜನರು ಹಬ್ಬಕ್ಕೋಸ್ಕರ ಅಲ್ಲಿ ಬಂದಿದ್ದರು ಕೂಡ But they realized that there is something more we have to do. ಅವರಿಗೆ ಅರ್ಥವಾಯಿತು ನಾವು ಇನ್ನೂ ಏನೋ ಹೆಚ್ಚಿಗೆ ಮಾಡಬೇಕು, Something more that we need to get in this world. ಈ ಲೋಕದಲ್ಲಿ ನಮ್ಗೆ ಯಾವುದೋ ಒಂದು ಕೊರತೆ ಇದೆ ಎಂಬುದಾಗಿ ಅವರಿಗೆ So that he ಗೊತ್ತಾಯಿತು. says that what shall we do? ಅದಕ್ಕೆ ಅವ್ರು ಕೇಳ್ತಾರೆ ನಾವೇನು ಮಾಡಬೇಕು. He says that repent and believe in the Lord Jesus Christ. ಅವನು ಹೇಳ್ತಾನೆ ನೀವು ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಿ, so that your sins can be forgiven. ನಿಮ್ಮ ಪಾಪಗಳು ಪರಿಹಾರವಾಗುತ್ತವೆ. This forgiveness of sin, ಈ ಒಂದು ಪಾಪಗಳ ಕ್ಷಮಾಪಣೆ, the blessing through the Holy Spirit, ಪರಿಶುದ್ಧಾತ್ಮನ ಒಂದು ವಾಗ್ದಾನ, ಆಶೀರ್ವಾದ, eternal health, eternal life, ನಿತ್ಯವಾದ ಜೀವ. so these are the promises of God. ಇದು ದೇವರ ವಾಗ್ದಾನವಾಗಿದೆ. And God wants you and me to enjoy that eternal life. ಆ ನಿತ್ಯ ಜೀವವನ್ನು ನಾನು ನೀವು ಅನುಭವಿಸಬೇಕೆಂಬುದಾಗಿ ದೇವರು It ಬಯಸ್ತಾನೆ. is not God's desire that anyone should perish in this world, ಈ ಲೋಕದಲ್ಲಿ ಒಬ್ಬನಾದರೂ ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. but all may have eternal life ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು through Jesus Christ. ಯೇಸು ಕ್ರಿಸ್ತನ ಮೂಲಕ. That is why he has sent his son in this world. ಅದಕ್ಕೋಸ್ಕರ ಆತನ ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. And there is a time Apostle Paul was in prison. ಮತ್ತು ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿರುವಂತ ಒಂದು ಸಮಯವಿತ್ತು. And that day, ಆ ದಿನ I know that he was put in prison because that he preached the gospel. ಸುವಾರ್ತೆಯನ್ನು ಸಾರಿದ ನಿಮಿತ್ತವಾಗಿ ಅವನು ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. And when that he preached about Jesus Christ, ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಹೇಳುವಾಗ the people around him, they were angry with him. ಅವನ ಸುತ್ತಲಿರುವಂತ ಜನರು ಅವನ ಮೇಲೆ ಕೋಪಗೊಂಡರು. And they arrested him and his friend, that they put them in jail. ಅವನನ್ನು ಅವನ ಸಂಗಡ ಇದ್ದವರನ್ನು ಬಂಧಿಸಿ ಸೆರೆಮನೆಗೆ ಹಾಕಿದರು. And Paul was there in the prison. ಪೌಲನ ಸೆರೆಮನೆಯಲ್ಲಿದ್ದನು. He understood that he was in the prison, ಅವನು ಸೆರೆಮನೆಯಲ್ಲಿದ್ದಾನೆಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. not because that he did anything wrong, ಅವನೇನು ತಪ್ಪು ಮಾಡಿದ್ದರಿಂದ ಅವನು ಸೆರೆಮನೆಯಲ್ಲಿ ಇರಲಿಲ್ಲ. because that he preached the way of salvation. ರಕ್ಷಣೆಯ ಮಾರ್ಗವನ್ನು ಸಾರಿದ ನಿಮಿತ್ತವಾಗಿ ಅವನು And ಸೆರೆಮನೆಯಲ್ಲಿದ್ದನು. when that you were preaching the salvation in the name of Jesus, ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆಯನ್ನು ನೀವು ಸಾರುವಾಗ the people around him, they misunderstood him, ಅವನ ಸುತ್ತಲಿರುವಂತ ಜನರು ಅವನಿಗೆ ಅಪಾರ್ಥ ಮಾಡಿಕೊಂಡರು. and they put him in prison. ಅವನನ್ನು ಸೆರೆಮನೆಯಲ್ಲಿ ಹಾಕಿದರು. Beaten and put him in prison. ಅವನನ್ನು ಹೊಡೆದು ಸೆರೆಮನೆಗೆ ಹಾಕಿದರು. He was suffering in that jail. ಅವನು ಆ ಸೆರೆಮನೆಯಲ್ಲಿ ಕಷ್ಟಪಡುತ್ತಿದ್ದಾನೆ. Even today also, beloved, when we preach the gospel, ಈ ದಿನವೂ ಪ್ರಿಯರೇ, ನಾವು ಸುವಾರ್ತೆಯನ್ನು ಸಾರುವಾಗ we are preaching the gospel of salvation. ನಾವು ಆ ರಕ್ಷಣೆಯ ಸುವಾರ್ತೆಯನ್ನು ಸಾರುತ್ತಿದ್ದೇವೆ. This is a gospel that is going to bring deliverance and healing in your life. ನಿಮ್ಮ ಜೀವಿತಗಳಲ್ಲಿ ವಿಮೋಚನೆಯನ್ನ ಬಿಡುಗಡೆಯನ್ನು ತರುವಂತ ಸುವಾರ್ತೆಯಾಗಿದೆ. This is a gospel that will take you to eternity. ನಿಮ್ಮನ್ನು ನಿತ್ಯತ್ವಕ್ಕೆ ತೆಗೆದುಕೊಂಡು ಹೋಗುವಂತ ಸುವಾರ್ತೆ. This gospel is to bring conviction and repentance, salvation in your life. ನಿಮ್ಮ ಜೀವಿತಗಳಲ್ಲಿ ಮಾರ್ಪಾಡನ್ನ ಮತ್ತು ಮನವರಿಕೆಯನ್ನು ತರುವಂತ ಸುವಾರ್ತೆ ಇದು. So whenever that you hear the gospel, ನೀವು ಸುವಾರ್ತೆಯನ್ನು ಕೇಳುವಾಗಲೆಲ್ಲ listen carefully, ಗಮನ ಕೊಟ್ಟು ಕೇಳಿ, attentively, ಅದನ್ನು and ಕಿವಿಗೊಡಿರಿ. understand what the Holy Spirit is communicating to us. ಪರಿಶುದ್ಧಾತ್ಮ ನಿಮ್ಮ ಸಂಗಡ ಮಾತನಾಡುವ ಮಾತುಗಳಿಗೆ ಕಿವಿಗೊಡಿರಿ. The gospel is a good news. ಈ ಸುವಾರ್ತೆ ಒಂದು ಶುಭ You know ವಾರ್ತೆಯಾಗಿದೆ. that we hear all kinds of bad news around us. ನಮ್ಮ ಸುತ್ತಲೂ ಅನೇಕ ವಿಧವಾದ ಕೆಟ್ಟ ಸುದ್ದಿಗಳನ್ನು ನಾವು ಕೇಳುತ್ತೇವೆ. But this good news is ಆದರೆ ಈ ಶುಭ ವಾರ್ತೆ that your sins can be forgiven, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬಹುದು, and you can receive total freedom in your life ನಿಮ್ಮ ಜೀವಿತದಲ್ಲಿ ಸಂಪೂರ್ಣ ವಿಮೋಚನೆ ನೀವು ಹೊಂದಿಕೊಳ್ಳಬಹುದು. from the power of sin, ಪಾಪದ ಬಲದಿಂದ ಬಿಡುಗಡೆ, from the guilt of sin, ಪಾಪದ ಒಂದು ಖಂಡನೆಯಿಂದ ಬಿಡುಗಡೆ, from the punishment of sin, ಪಾಪದ ಶಿಕ್ಷೆಯಿಂದ ಬಿಡುಗಡೆ, so that you can enter into eternity and enjoy your eternal life. ನೀವು ನಿತ್ಯತ್ವಕ್ಕೆ ಪ್ರವೇಶಿಸಿ ನಿತ್ಯ ಜೀವವನ್ನು ಅನುಭವಿಸಬಹುದು. And so that is why you need to pay very careful attention for this gospel. ಅದಕ್ಕೋಸ್ಕರ ಈ ಸುವಾರ್ತೆಗೆ ನೀವು ಗಮನ No ಕೊಡಬೇಕಾಗಿದೆ. matter whatever happens to our lives, ನಮ್ಮ ಜೀವಿತಗಳಲ್ಲಿ ಏನೇ ಆದರೂ everywhere that we need to be ready to witness about Jesus Christ. ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷ್ಯ ಹೇಳುವುದಕ್ಕೆ ನಾವು So Paul in ಸಿದ್ಧರಾಗಿರಬೇಕು. the midnight, ಪೌಲನ ಮಧ್ಯರಾತ್ರಿಯಲ್ಲಿ in that prison, ಆ ಸೆರೆಮನೆಯಲ್ಲಿ though he was very tired and weak, ಅವನು ಬಲಹೀನನಾಗಿ ಅವನು ತುಂಬಾ ಆಯಾಸಗೊಂಡಿದ್ದರು, but he realized it is a time to really give thanks for what God has done in his life. ಅವನ ಜೀವಿತದಲ್ಲಿ ದೇವರು ಮಾಡಿದಂತ ಸಂಗತಿಗಳಿಗೋಸ್ಕರ ದೇವರನ್ನು ಕೊಂಡಾಡುವ ಸಮಯ ಎಂಬುದಾಗಿ ಅರ್ಥ ಮಾಡಿಕೊಂಡನು. Whether it is opposition, whether it is a beating, whether it is an imprisonment, these all things that God does it with a purpose, so that through our lives other people can be blessed. ಆ ಹೊಡೆತಗಳಾಗಿರಬಹುದು ಅಥವಾ ಬಂಧಿಸಲ್ಪಡುವಿಕೆ ಆಗಿರಬಹುದು ಅಥವಾ ಒಳಗಡೆ ಕಟ್ಟಿ ಹಾಕಿರುವಂತದ್ದಿರಬಹುದು, ಇದೆಲ್ಲವೂ ಕೂಡ ದೇವರ ಚಿತ್ತಕ್ಕೆ ಅನುಸಾರವಾಗಿ ಆಗಿರುವಂತದ್ದು. When that Paul and Silas, they were singing and praising and worshiping the Lord, ಆ ಪೌಲ ಸೀಲರು ಆ ಸೆರೆಮನೆಯಲ್ಲಿ ಆರಾಧಿಸಿ ಕೊಂಡಾಡುತ್ತಿರುವಾಗ and suddenly that there was an earthquake, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಒಂದು and ಭೂಕಂಪವಾಯಿತು all the chains were broken, ಮತ್ತು ಎಲ್ಲ ಒಂದು ಆ
ಆ ಒಂದು ಬಂಧನಗಳು They ಬಿಚ್ಚಲ್ಪಟ್ಟವು, were all freed. ಅವರು ಬಿಡಿಸಲ್ಪಟ್ಟರು, They were free to go anywhere. ಅವರು ಎಲ್ಲಿ ಬೇಕಾದರೂ ಹೋಗಬಹುದಾಗಿತ್ತು. Not only Apostle Paul, but also everyone those who were in the prison. ಅಪೊಸ್ತಲನಾದ ಪೌಲನು ಮಾತ್ರವಲ್ಲ, ಸೆರೆಮನೆಯಲ್ಲಿದ್ದ ಎಲ್ಲರೂ They were free to go anywhere they want. ಅವರು ಬೇಕಾದ ಕಡೆ ಹೋಗಬಹುದಾಗಿತ್ತು. Paul could have escaped from the prison. ಪೌಲನು ಆ ಸೆರೆಮನೆಯಿಂದ ತಪ್ಪಿಸಿಕೊಂಡು But he ಹೋಗಬಹುದಾಗಿತ್ತು. knew that is the time that God has appointed him to share the word of God. ಆದರೆ ಅವನಿಗೆ ಗೊತ್ತಿತ್ತು ಅದು ದೇವರು ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಿದ ಕಾಲ. While this happened, ಇದು ಯಾಕೆ ಆಯಿತು? the jailer that he was separated ಆ ಸೆರೆಮನೆ ಯಜಮಾನನು ಅವನು ಅಲ್ಲಿದ್ದನು, and know that he wanted to kill himself ಅವನು ತನ್ನನ್ನು ತಾನು ಕೊಲ್ಲಲು ಬಯಸಿದನು. because he thought that if these prisoners escape from that prison, ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಸೆರೆಮನೆಯ ಒಳಗೆ ಇರುವಂತವರು ತಪ್ಪಿಸಿಕೊಂಡು ಹೋದರೆ he was responsible for that. ಅವನು ಅದಕ್ಕೆ ಜವಾಬ್ದಾರನಾಗಿದ್ದಾನೆ. He was accountable to the Roman governor. ರೋಮನ್ ಗವರ್ನರ್ಗೆ ಅವನು ಒಂದು ಜವಾಬ್ದಾರನಾಗಿದ್ದನು. He has to give an account to the law of that country. ಆ ದೇಶದ ಒಂದು ನಿಯಮಗಳಿಗೆ ಅವನು ಲೆಕ್ಕ ಕೊಡಬೇಕಾಗಿತ್ತು. So that he thought there is no way of escape for him, ಅವನು ಅಂದುಕೊಂಡ ನಾನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, and he wanted to kill himself. ತನ್ನನ್ನು ತಾನು ಕೊಂದು ಹಾಕಲು ಬಯಸಿದನು. And then that Paul said, no, we are here, don't do anything harm for you. ಆಗ ಪೌಲನು ಹೇಳ್ತಾನೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಅನ್ನುತ್ತಾನೆ. Know that he is asking another question. ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ, What should we do for our salvation? ನಮ್ಮ ರಕ್ಷಣೆಗಾಗಿ ನಾವೇನು ಮಾಡಬೇಕು ಎಂಬುದಾಗಿ ಅವನು ಕೇಳುತ್ತಾನೆ. For that his question, ಅವನ ಆ ಪ್ರಶ್ನೆಗೆ ಉತ್ತರವಾಗಿ Paul said, ಪೌಲನು ಹೇಳುತ್ತಾನೆ, believe on the Lord Jesus Christ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, and you will be saved, ಆಗ ನೀನು ರಕ್ಷಣೆ ಹೊಂದುವಿ, you and your household. ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವರು. See, believe on the Lord Jesus Christ, you will be saved and your household. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಿಸಲ್ಪಡುವರು. So this is a promise that God gave to that Philippian jailer. ಆ ಒಂದು ಸೆರೆಯ ಯಜಮಾನನಿಗೆ ದೇವರು ಕೊಟ್ಟ ವಾಗ್ದಾನವಿದು. What shall we do for our salvation? ನಮ್ಮ ರಕ್ಷಣೆಗಾಗಿ ನಾವೇನು ಮಾಡಬೇಕು? Beloved, that some of us may be worrying, how can I be saved from my sin? ನಮ್ಮಲ್ಲಿ ಕೆಲವರು ಚಿಂತಿತರಾಗಿರಬಹುದು ಪ್ರಿಯರೇ, ನಮ್ಮ ಪಾಪಗಳಿಂದ ಹೇಗೆ ರಕ್ಷಿಸಲ್ಪಡಬೇಕು? By the Bible says, ಬೈಬಲ್ ಹೇಳುತ್ತದೆ, believe on the Lord Jesus Christ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, and you will be saved. ನೀವು ರಕ್ಷಿಸಲ್ಪಡುತ್ತೀರಿ. Jesus Christ is a savior. ಯೇಸು ಕ್ರಿಸ್ತನು ರಕ್ಷಕನು. He came into this world. ಆತನು ಈ ಲೋಕಕ್ಕೆ ಬಂದನು. He took our sin on his life. ನಮ್ಮ ಪಾಪಗಳನ್ನು ತಾನು ಹೊತ್ತುಕೊಂಡನು. All the penalty of our sin. ನಮ್ಮ ಪಾಪಗಳ ಶಿಕ್ಷೆಯನ್ನು And ಹೊತ್ತುಕೊಂಡನು. he died on the cross. ಶಿಲುಬೆ ಮೇಲೆ ಸತ್ತನು. He rose again on the third day. ಮೂರನೇ ದಿನದಲ್ಲಿ ಎದ್ದು ಬಂದನು. No, this is a gospel. ಇದು ಸುವಾರ್ತೆಯಾಗಿದೆ. This gospel gives us an opportunity to repent of our sins and believe him to be our savior. ಈ ಒಂದು ಸುವಾರ್ತೆಯು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುವ ಅವಕಾಶಗಳನ್ನು ನಮಗೆ ಒದಗಿಸುತ್ತದೆ. This is what he was speaking to that Philippian jailer. ಆ ಫಿಲಿಪ್ಪಿಯ ಒಂದು ಸೆರೆಯ ಯಜಮಾನನಿಗೆ ಇದನ್ನು ಹೇಳಿದನು. He said, believe in the Lord Jesus Christ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, You will be saved. ನೀನು ರಕ್ಷಣೆ You ಹೊಂದುವಿ. will be saved from your sin. ನಿಮ್ಮ ಪಾಪಗಳಿಂದ ನೀನು ರಕ್ಷಣೆ ಹೊಂದುವಿ. You will be saved from your bondage. ನಿಮ್ಮ ಬಂಧನದಿಂದ ನೀವು ಬಿಡಿಸಲ್ಪಡುವಿರಿ. You will be freed from every clutches of the enemy. ವೈರಿಯ ಎಲ್ಲ ಒಂದು ಬಂಧನಗಳಿಂದ ನೀನು ಬಿಡಿಸಲ್ಪಡುವಿ. You know, that shows, beloved, that we are bound by sins. We are bound by various habits in our life. ಪ್ರೇರೆ ಇದು ತೋರಿಸಿಕೊಡುತ್ತೆ, ನಮ್ಮ ಜೀವಿತಗಳಲ್ಲಿ ನಾವು ಪಾಪಗಳಿಂದಲೂ ಮತ್ತು ಅನೇಕ ವಿಧವಾದ ಅಭ್ಯಾಸಗಳಿಂದಲೂ ನಾವು ಬಂಧಿಸಲ್ಪಟ್ಟಿದ್ದೇವೆ. You know, people cannot save themselves from the evil clutches. ತಮ್ಮ ಸುತ್ತಲಿರುವಂತಹ ದುಷ್ಟತನದ ಒಂದು ಬಂಧನಗಳಿಂದ ತಮ್ಮನ್ನು ಬಿಡಿಸಿಕೊಳ್ಳಲು ಅವರಿಗೆ ಸಾಧ್ಯವಿಲ್ಲ. And many people may be worrying or wondering, how can I be saved from my habit of drinking? ಅನೇಕರು ಈ ರೀತಿಯಲ್ಲಿ ಆಲೋಚಿಸ್ತಾ ಇರಬಹುದು, ನನ್ನ ಕುಡಿತದ ಚಟದಿಂದ ನಾನು ಹೇಗೆ ಬಿಡಿಸಿಕೊಳ್ಳಲು ಸಾಧ್ಯ? I know that I'm trying every day. ನಾನು ಪ್ರತಿದಿನ ಅದನ್ನು ಪ್ರಯತ್ನಿಸ್ತಾ Maybe ಇದ್ದೇನೆ. some of you are thinking that how can I be saved from this bad habit? ಈ ಒಂದು ದುಷ್ಟತನದಿಂದ, ದುಷ್ಟ ಅಭ್ಯಾಸದಿಂದ ನಾನು ಬಿಡಿಸಿಕೊಳ್ಳುವುದು ಹೇಗೆ? I have bad anger, bad temper. ಒಂದು ದೊಡ್ಡ ಒಂದು ಕೋಪವಿರುತ್ತದೆ, ಒಂದು ತೀವ್ರವಾದ ಕೋಪ. I know I am in a lot of bondages in my life. ನನ್ನ ಜೀವಿತಗಳಲ್ಲಿ ಅನೇಕ ವಿಧವಾದ ಬಂಧನಗಳಲ್ಲಿ ಇದ್ದೇನೆ. How can I be saved? ನಾನು ಹೇಗೆ ರಕ್ಷಿಸಲ್ಪಡಬಹುದು? The Bible says, ಬೈಬಲ್ ಹೇಳುತ್ತದೆ, believe in the Lord Jesus Christ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, Because he is the savior. ಯಾಕೆಂದ್ರೆ ಆತನ ರಕ್ಷಕನು. Only he can save you from your sin. ಆತನು ನಿಮ್ಮನ್ನು ನಿಮ್ಮ ಪಾಪಗಳಿಂದ ಬಿಡಿಸಲು ಶಕ್ತನು. He can save you from the clutches of the bad habits. ಆ ಒಂದು ದುಷ್ಟತೆಗಳಿಂದ ನಿಮ್ಮನ್ನು ಬಿಡಿಸಲು ಆತನು ಶಕ್ತನಾಗಿದ್ದಾನೆ. You know, our willpower cannot overcome our temptation. ನಮ್ಮ ಸ್ವಚಿತ್ತವು ನಮ್ಮ ಶೋಧನೆಗಳನ್ನು ಜಯಿಸಲು ಸಾಧ್ಯವಿಲ್ಲ. Our willpower cannot help us to overcome
all the habits that we are formed in our life. ನಮ್ಮ ಜೀವಿತಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರುವ ಎಲ್ಲ ದುಶ್ಚಟಗಳಿಂದ ನಮ್ಮ ಸ್ವಚಿತ್ತವು ನಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. Only Jesus Christ can set us free. ಯೇಸು ಕ್ರಿಸ್ತನು ಮಾತ್ರವೇ ನಮ್ಮನ್ನು ಬಿಡಿಸಲು He ಸಾಧ್ಯ. says that you will be saved. ಅವನು ಹೇಳುತ್ತಾನೆ, ನೀನು ರಕ್ಷಿಸಲ್ಪಡುವಿ And your household, your family members also will be saved. ಮತ್ತು ನಿನ್ನ ಮನೆಯವರು ರಕ್ಷಣೆ ಹೊಂದುವರು. That means your wife, your husband, your children, and your grandfather, all those who are related to you, they are called as household. ಅದರ ಅರ್ಥ ನಿನ್ನ ಹೆಂಡತಿ, ಮಕ್ಕಳು, ನಿನ್ನ ಅಜ್ಜಿ, ತಾತ, ನಿನಗೆ ಸಂಬಂಧಪಟ್ಟವರೆಲ್ಲರೂ ಮನೆಯವರೆಂಬುದಾಗಿ ಕರೆಯಲ್ಪಡುತ್ತಾರೆ. He spoke this word to them. ಈ ಮಾತುಗಳನ್ನು ಅವನ ಸಂಗಡ ಮಾತಾಡಿ, By speaking that word, that he is not saved. ಅದನ್ನು ಮಾತನಾಡಿದ ನಿಮಿತ್ತವಾಗಿ ಅವರು ರಕ್ಷಣೆ ಹೊಂದಲಿಲ್ಲ. And then they spoke the word of God to him and to all who were in his house. ಆಗ ಅವನಿಗೂ ಅವನ ಮನೆಯಲ್ಲಿರುವವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. Paul was speaking the gospel. ಪೌಲನಿಗೆ ಸುವಾರ್ತೆಯನ್ನು ಸಾರುತ್ತಾ ಇದ್ದಾನೆ. The pure gospel that is going to set them free. ಅವರನ್ನು ಬಿಡಿಸುವಂತ ಒಂದು ನಿಷ್ಕಲ್ಮಶವಾದಂತ ಒಂದು ಸುವಾರ್ತೆ. That means that he was speaking to them that you need to repent of your sins. ಅದರ ಅರ್ಥ ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ತಿಳಿಸಿದನು. You need to repent of your sins. ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. Philippian jailer, that you need to repent of your sins. ಸೆರೆ ಯಜಮಾನನೇ, ನೀನು ನಿನ್ನ ಪಾಪಗಳಿಗಾಗಿ ನೀನು ಪಶ್ಚಾತ್ತಾಪ ಪಡಬೇಕು. I know that whoever we may be hearing today this word, ಈ ವಾಕ್ಯವನ್ನು ಕೇಳುತ್ತಿರುವ ನೀವು ಯಾರೇ ಆಗಿರಬಹುದು, God says to you, ದೇವರು ನಿಮಗೆ ಹೇಳುತ್ತಾನೆ, if you want to be saved, ನೀವು ರಕ್ಷಿಸಲ್ಪಡಬೇಕಾದರೆ repent of your sins. ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ Repent ಪಡಬೇಕು. all what you have done in your life. ನಿಮ್ಮ ಜೀವಿತಗಳಲ್ಲಿ ನೀವು ಮಾಡಿದ ಸಂಗತಿಗಳಿಗಾಗಿ ಪಶ್ಚಾತ್ತಾಪ ಪಡಿರಿ. Repent what you are doing in your life. ಈಗ ಮಾಡುತ್ತಾ ಇರುವಂತಹ ಸಂಗತಿಗಳಿಗಾಗಿ ಪಶ್ಚಾತ್ತಾಪ ಪಡಿರಿ. And believe in the Lord Jesus Christ. ಮತ್ತು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಿರಿ. What does mean? ಅದರ ಅರ್ಥವೇನು? Because that we believing he is the savior. ಆತನು ರಕ್ಷಕನೆಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. Because he is Jesus. ಆತನು ಯೇಸು. He came down in this world ಈ ಲೋಕಕ್ಕೆ ಆತನು ಇಳಿದು ಬಂದನು to save us from our sin. ನಮ್ಮ ಪಾಪಗಳಿಂದ ಬಿಡಿಸಿ ಕಾಪಾಡುವುದಕ್ಕಾಗಿ. So when that we believe the gospel, ನಾವು ಸುವಾರ್ತೆಯನ್ನು ನಂಬುವಾಗ, no, we are not believing in the mere word, but we are being a person that was promised that he will save us. ಅಲ್ಲಿ ಹೇಳಲ್ಪಟ್ಟ ಮಾತುಗಳ ಮೇಲೆ ನಾವು ನಂಬಿಕೆ ಇಡುವುದಿಲ್ಲ, ಅಲ್ಲಿ ಹೇಳಲ್ಪಟ್ಟ ವ್ಯಕ್ತಿಯಾಗಿರುವಂತಹ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ You know ಇಡುತ್ತೇವೆ. that we are putting our faith in this person. ನಾವು ಈ ವ್ಯಕ್ತಿಯ ಮೇಲೆ ನಮ್ಮ ನಂಬಿಕೆಯನ್ನು And ಇಡುತ್ತೇವೆ. he is putting our faith in his word. ಆತನ ಮಾತುಗಳ ಮೇಲೆ ನಮ್ಮ ನಂಬಿಕೆಯನ್ನು ಇಡುತ್ತೇವೆ. He says you will be saved. ಆತನು ಹೇಳುತ್ತಾನೆ, ನೀನು ರಕ್ಷಿಸಲ್ಪಡುವಿ And your household. ಮತ್ತು ನಿನ್ನ ಮನೆಯವರು. So that he spoke the word of God with his entire family. ಅವನು ತನ್ನ ಅವನ ಮನೆಯವರೆಲ್ಲರ ಸಂಗಡ ದೇವರ ವಾಕ್ಯವನ್ನು ತಿಳಿಸಿದರು. When the word of God was preached to him, to them, ದೇವರ ವಾಕ್ಯವು ಅವರಿಗೆ ಸಾರಲ್ಪಡುವಾಗ there was a real change taken place in the life of Philippian jailer. ಆ ಒಂದು ಫಿಲಿಪಿಯ ಒಂದು ಸೆರೆ ಯಜಮಾನನ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಾಡು ಉಂಟಾಯಿತು. How do we know? ಹೇಗೆ ಗೊತ್ತು? There he says, and he took them the same hour of the night and washed their stripes. ಆಮೇಲೆ ಅಲ್ಲಿ ಯಾಕಂದ್ರೆ ಹೇಳಲ್ಪಟ್ಟಿದೆ, ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರೆಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದನು. Earlier he was not concerned about the pain that they were going through. ಅವರು ಹಾದು ಹೋಗುತ್ತಿರುವಂತ ನೋವಿನ ಬಗ್ಗೆ ಅವರಿಗೆ ಚಿಂತೆ ಇರಲಿಲ್ಲ. It was one way that he was enjoying. ಒಂದು ಕಡೆ ಅವನು ಅದನ್ನು ಸಂತೋಷ ಪಡ್ತಾ You know, ಇದ್ದಾನೆ. because that these people that he's the prisoners, they were all suffering and they were beaten. That he found joy in beating them, punishing them. ಅವನು ಅಲ್ಲಿಯವರೆಗೂ ಅವರನ್ನು ಹೊಡೆಯುವುದಕ್ಕೆ, ಅವರಿಗೆ ಶಿಕ್ಷೆ ಕೊಡುವುದರಲ್ಲಿ ಅವನು ಸಂತೋಷ ಪಟ್ಟಿದ್ದನು. But when the word of God came to him, ಆದರೆ ದೇವರ ವಾಕ್ಯವನಿಗೆ ಸಾರಲ್ಪಡುವಾಗ there was a conviction came in his life. ಅವನ ಜೀವಿತದಲ್ಲಿ ಅವನ ಹೃದಯದಲ್ಲಿ ಮನವರಿಕೆ ಬಂದಿತ್ತು. He knew what he did was wrong. ಅವನು ತಾನು ಮಾಡಿದ್ದು ತಪ್ಪು ಎಂಬುದಾಗಿ He knew what ಗೊತ್ತಾಯಿತು. other people did him to was wrong. ಬೇರೆಯವರು ಮಾಡಿದ ಸಂಗತಿ ತಪ್ಪು ಎಂಬುದಾಗಿ ಗೊತ್ತಾಯಿತು. Before doing anything, the first thing that he did is that he went and washed their stripes, and he wanted to bring that some kind of a soothing for their body. ಅವನು ಮೊದಲು ಮಾಡಿದಂತ ಸಂಗತಿ, ಅವರನ್ನು ಕರೆಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಅವರಿಗೆ ಸ್ವಲ್ಪ ಸಮಾಧಾನವನ್ನು ಕೊಡುತ್ತಾನೆ. Beloved, when the entrance of the word of God will enlighten our spirit. ದೇವರ ವಾಕ್ಯದ ಪ್ರವೇಶವು ನಮ್ಮ ಹೃದಯವನ್ನು, ನಮ್ಮ ಆತ್ಮಗಳನ್ನು ಬೆಳಗಿಸುತ್ತದೆ. Or when the hard-hearted people will be melted by the word of God. ದೇವರ ವಾಕ್ಯದ ಮೂಲಕವಾಗಿ ಕಠಿಣ ಹೃದಯಗಳು ಕೂಡ ಆ ಒಂದು ಮಾರ್ಪಾಡನ್ನು ಹೊಂದುತ್ತಾರೆ. I know there will be change will take place as we listen to the word of God, and the conviction will come through the Holy Spirit. ದೇವರ ವಾಕ್ಯಕ್ಕೆ ನಾವು ಕೇಳುವಾಗ ನಮ್ಮ ಜೀವಿತಗಳಲ್ಲಿ ಮನವರಿಕೆಯು, ಬದಲಾವಣೆಯು ಬರುತ್ತದೆ. The same hour of the night
he washed their stripes. ಅದೇ ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರ ಗಾಯಗಳನ್ನು ತೊಳೆದನು. And immediately he and his family were baptized. ಮತ್ತು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. His whole family ಅವನ ಇಡೀ ಕುಟುಂಬ heard the word of God, ದೇವರ ವಾಕ್ಯವನ್ನು ಕೇಳಿತು, repented of their sins, ಅವರ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟರು, turned to the Lord for forgiveness. ದೇವರ ಕಡೆಗೆ ಪಶ್ಚಾತ್ತಾಪಕ್ಕಾಗಿ ತಿರುಗಿಕೊಂಡರು. They joined the Lord in baptism. ಅವರು ದೀಕ್ಷಾ ಸ್ನಾನದಲ್ಲಿ ಕರ್ತನನ್ನು ಸೇರಿಕೊಂಡರು. You know what a tremendous promise that God has given to us. ದೇವರು ನಮಗೆ ಎಂತ ಅದ್ಭುತವಾದ ವಾಗ್ದಾನವನ್ನು ಕೊಟ್ಟಿದ್ದಾನೆ. Our family can be saved. ಕುಟುಂಬ ರಕ್ಷಣೆ ಹೊಂದಬಹುದು. I know that, beloved, when you think about our lives, ಪ್ರೇರೆ ನಮ್ಮ ಜೀವಿತಗಳನ್ನು ನಾವು ಗಮನಿಸುವಾಗ, when today that you are hearing the word of God, ಈ ದಿನ ನೀವು ದೇವರ ವಾಕ್ಯವನ್ನು ಕೇಳುತ್ತಿರಬಹುದು. some of you are born again. ನಿಮ್ಮಲ್ಲಿ ಕೆಲವರು ಹೊಸದಾಗಿ ಹುಟ್ಟಿರಬಹುದು. You have an experience called salvation. ನಿಮಗೆ ರಕ್ಷಣೆಯ ಅನುಭವವಿರಬಹುದು. Somewhere in your life that you met the Lord Jesus Christ. ನಿಮ್ಮ ಜೀವಿತದ ಯಾವುದೋ ಒಂದು ಕ್ಷಣದಲ್ಲಿ ನೀವು ಕರ್ತನನ್ನು ಭೇಟಿಯಾಗಿರಬಹುದು. Somewhere that you heard the gospel. ಸುವಾರ್ತೆಯನ್ನು ಕೇಳಿರಬಹುದು. Or at least today you are hearing the gospel. ಅಥವಾ ಇವತ್ತು ಕೇಳುತ್ತಿರಬಹುದು. The Holy Spirit is convicting you of your sin. ದೇವರಾತ್ಮ ನಿಮ್ಮ ಪಾಪಗಳ ಒಂದು ಮನವರಿಕೆ ನಿಮಗೆ The ಕೊಡುತ್ತಿದ್ದಾನೆ. Holy Spirit wanted to change your life. ದೇವರಾತ್ಮ ನಿಮ್ಮನ್ನು ಬದಲಾಯಿಸಲು ಬಯಸುತ್ತಾನೆ. And know that when that you have experienced the saving grace of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಿಸುವ ಕೃಪೆಯನ್ನು ನೀವು ಅನುಭವಿಸುವಾಗ, I know that you need to have a burden for your own family ನಿಮ್ಮ members. ಕುಟುಂಬ ಸದಸ್ಯರಿಗೋಸ್ಕರ ನಿಮಗೆ ಒಂದು ಆ ಭಾರ ಬೇಕಾಗಿರುತ್ತದೆ. No, this promise is not just for you. ಈ ವಾಗ್ದಾನ ಕೇವಲ ನಿಮ್ಮೊಬ್ಬರಿಗೋಸ್ಕರವಲ್ಲ, For you and to your children. ನಿಮಗೂ ನಿಮ್ಮ ಮಕ್ಕಳಿಗೂ. You want your children get a good education. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕೆಂಬುದಾಗಿ ನೀವು ಅಂದುಕೊಳ್ಳುತ್ತೀರಿ. There is nothing wrong in it. It is good. ಅದಕ್ಕೆ ಅದರಲ್ಲಿ ಏನು ತಪ್ಪಿಲ್ಲ, ಅದು ಒಳ್ಳೆಯದೇ. Your children need to be high in position. ನಿಮ್ಮ ಮಕ್ಕಳು ಒಳ್ಳೆಯ ಉನ್ನತವಾದ ಸ್ಥಾನಗಳಲ್ಲಿರಬೇಕು. That's a good desire. ಅದು ಒಳ್ಳೆಯ ಆಸೆ. What you are doing for their lives, it is good. ನೀವು ಅವರ ಜೀವಿತಕ್ಕೋಸ್ಕರ ಮಾಡುತ್ತಿರುವಂತಹ ಸಂಗತಿಗಳು ಒಳ್ಳೆಯದು. But do you have a greater desire for them in your life? ಆದರೆ ಅದಕ್ಕಿಂತಲೂ ಉನ್ನತವಾದ ಆಸೆ ಅವರಿಗೋಸ್ಕರ ನಿಮಗೆ ಇದೆಯೋ? Do you have a desire that your children need to be saved from their sin? ನಿಮ್ಮ ಮಕ್ಕಳು ಅವರ ಪಾಪಗಳಿಂದ ರಕ್ಷಿಸಲ್ಪಡಬೇಕೆನ್ನುವ ಆಸೆ ನಿಮಗಿದೆಯೋ? Maybe some of your children may be in different addictions in their lives. ಬಹುಶಃ ನಿಮ್ಮ ಮಕ್ಕಳು ತಮ್ಮ ಜೀವಿತಗಳಲ್ಲಿ ಬೇರೆ ಬೇರೆ ಚಟಗಳಲ್ಲಿ ಬಿದ್ದಿರಬಹುದು. Nowadays that people are addicted to the mobiles and internet. ಈ ದಿನಗಳಲ್ಲಿ ಜನರು ಮೊಬೈಲ್ಗೂ ಮತ್ತು ಇಂಟರ್ನೆಟ್ ದುಶ್ಚಟದಲ್ಲಿ ಬಿದ್ದಿದ್ದಾರೆ. That is destroying their lives. ಅದು ಅವರ ಜೀವಿತಗಳನ್ನು ನಾಶಪಡಿಸುತ್ತಾ There is ಇದೆ. no way of escape. ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವಿಲ್ಲ. Some are that under the influence of drugs. ಕೆಲವರು ಒಂದು ಮಾದಕ ದ್ರವ್ಯಗಳ ಒಂದು ಚಟದಲ್ಲಿದ್ದಾರೆ. They are under the bondage of drinks. ಅವರು ಕೆಲವರು ಕುಡಿತದ ಒಂದು ಬಂಧನದಲ್ಲಿದ್ದಾರೆ. Evil habits. ಅಥವಾ ಇನ್ನು ಕೆಲವೊಂದು ದುಷ್ಟ ಅಭ್ಯಾಸಗಳು, Evil association. ಅಥವಾ ದುಷ್ಟ ಸಂಬಂಧಗಳು. I know, trying to do everything harm. ಎಲ್ಲರಿಗೂ ಕೇಡು ಬಯಸುವವರು, Doing things which are not right. ಸರಿಯಿಲ್ಲದ ಸಂಗತಿಗಳನ್ನು ಮಾಡುವವರು. But do you have a desire in your life ನಿಮ್ಮ ಜೀವಿತಗಳಲ್ಲಿ ನಿಮಗೆ ಆಸೆ ಇದೆಯೇ? to see that your children are saved from those bondages? ನಿಮ್ಮ ಮಕ್ಕಳು ಅಂತಹ ಬಂಧನಗಳಿಂದ ಬಿಡುಗಡೆ ಹೊಂದಬೇಕೆನ್ನುವ ಆಸೆ. Because this promise is for you and for your children. ಯಾಕೆಂದರೆ ಈ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ಕೊಡಲ್ಪಟ್ಟಿದೆ. This promise is to you and to your children. ಇದು ನಿಮಗೂ ನಿಮ್ಮ ಮಕ್ಕಳಿಗೂ ಕೊಡಲ್ಪಟ್ಟಿದೆ. No, God want you and your children to be saved ನೀವು ನಿಮ್ಮ ಮಕ್ಕಳು ರಕ್ಷಿಸಲ್ಪಡಬೇಕೆಂಬುದಾಗಿ ದೇವರು ಬಯಸ್ತಾರೆ. from all evil habits, ಎಲ್ಲ ದುಶ್ಚಟಗಳಿಂದ, from bondages, ಬಂಧನಗಳಿಂದ, from evil association, ಅಥವಾ ದುಷ್ಟ ಸಹವಾಸಗಳಿಂದ, from wickedness. ದುಷ್ಟತನದಿಂದ I know that you can be saved. ನೀವು ರಕ್ಷಿಸಲ್ಪಡಬಹುದು. How it is possible? ಹೇಗೆ It's ಸಾಧ್ಯವಾಗುತ್ತದೆ? only possible putting our faith in the Lord Jesus Christ. ನಮ್ಮ ನಂಬಿಕೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಡುವುದರ ಮೂಲಕ ಇದು And I ಸಾಧ್ಯವಾಗುತ್ತದೆ. just want to explain you one family salvation. ಒಂದು ಕುಟುಂಬ ರಕ್ಷಣೆಯ ಬಗ್ಗೆ ನಾನು ನಿಮ್ಮ ಸಂಗಡ ಮಾತನಾಡಲು In ಬಯಸ್ತೇನೆ. the time of Noah, ನೋಹನ ಸಮಯದಲ್ಲಿ the Bible says, ಬೈಬಲ್ ಹೇಳುತ್ತದೆ, what was that? What was the condition of the time? ಆ ಸಮಯದ ಒಂದು ಪರಿಸ್ಥಿತಿ In ಹೇಗಿತ್ತೆಂದರೆ, Genesis chapter 6, ಆದಿಕಾಂಡ 6ನೇ ಅಧ್ಯಾಯ 5 to 7 says, 5-7 ಹೇಳುತ್ತದೆ, Then the Lord saw the wickedness of man was great in the earth, and that every intent of the thoughts of his heart was only evil continually. ಮನುಷ್ಯನ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, And the Lord was sorry that he made man on the earth. ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. And he was grieved in his heart. So the Lord said, I will destroy man whom I have created from the face of the earth, both man and beast, creeping thing and birds of the air, for I am sorry that I have made them.
ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು. ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. God created man in his own image and in his likeness. ದೇವರು ಮನುಷ್ಯನನ್ನು ತನ್ನ ಸ್ವಾರೂಪ್ಯದಲ್ಲಿ ಹೋಲಿಕೆಯಲ್ಲಿ ಉಂಟು ಮಾಡಿದನು. God want man to enjoy God. ದೇವರು ಮನುಷ್ಯನು ತನ್ನನ್ನು ಅನುಭವಿಸಬೇಕೆಂಬುದಾಗಿ ಬಯಸಿದನು. God want men to walk in the way of God. ದೇವರ ಮಾರ್ಗಗಳಲ್ಲಿ ನಡೆಯಬೇಕೆಂಬುದಾಗಿ ದೇವರು ಬಯಸಿದನು. And what happened? ಆದರೆ ಏನಾಯಿತು? Because of sin, ಪಾಪದ ನಿಮಿತ್ತ as they entertained sin in their lives, ತಮ್ಮ ಜೀವಿತಗಳಲ್ಲಿ ಪಾಪಕ್ಕೆ ಪ್ರವೇಶ ಮಾಡಿದ್ದರಿಂದ they were totally corrupted in their thinking. ಅವರ ತಮ್ಮ ಆಲೋಚನೆಗಳಲ್ಲಿ ಸಂಪೂರ್ಣವಾಗಿ ಅವರು ಪಾಪಿಗಳಾದರು. And then they were corrupted in their action. ಅವರು ತಮ್ಮ ಕ್ರಿಯೆಗಳಲ್ಲಿ ಅವರು ನಾಶವಾದರು. And all the wickedness increased in the earth. ಅವರ ಹೃದಯಗಳಲ್ಲಿ ದುಷ್ಟತನವು ಹೆಚ್ಚುತ್ತಾ ಬಂದಿತ್ತು. So that God saw that the wickedness of man was great in the earth. ಮನುಷ್ಯರ ಕೆಟ್ಟತನವು ಹೆಚ್ಚಾಗಿರುವುದನ್ನು ಭೂಮಿಯ ಮೇಲೆ ದೇವರು ನೋಡುತ್ತಾನೆ. Beloved, there is a God in above. ಪ್ರಿಯರೇ, ಒಬ್ಬ ದೇವರು ಮೇಲೆ ಇದ್ದಾನೆ. No matter whatever that way that we try to cover our sin, ನಮ್ಮ ಪಾಪಗಳನ್ನು ಯಾವ ರೀತಿ ನಾವು ಮುಚ್ಚಿಕೊಳ್ಳಲು I ಪ್ರಯತ್ನಿಸಿದರು, know that He is looking into our lives. ಆತ ನಮ್ಮ ಜೀವಿತಗಳನ್ನು ಗಮನಿಸುತ್ತಾ He is ಇದ್ದಾನೆ. looking into our thoughts. ನಮ್ಮ ಆಲೋಚನೆಗಳನ್ನು ನೋಡುತ್ತಾ When ಇದ್ದಾನೆ. He looked upon the mankind, ಮನುಷ್ಯರನ್ನು ನೋಡುವಾಗ He says that He saw that the wickedness of man was great in the earth. ಆತನು ನೋಡುತ್ತಾನೆ, ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿತ್ತು. I know this is a holy God. ಆತನು ಪರಿಶುದ್ಧ ದೇವರು, He is a righteous God. ಆತನು ನೀತಿಯ No, ದೇವರು. He does not entertain any kind of sin. ಯಾವುದೇ ವಿಧವಾದ ಪಾಪವನ್ನು ಆತನು ಮನರಂಜಿಸುವುದಿಲ್ಲ. He does not be happy with the people, those who so live in sin. ಆ ಪಾಪಗಳಲ್ಲಿ ಜೀವಿಸುತ್ತಾ ಇರುವವರ ವಿಷಯದಲ್ಲಿ ಆತನಿಗೆ ಸಂತೋಷವಿಲ್ಲ. He is not only that wickedness, but every thought of his heart was evil continually. ಕೇವಲ ಕೆಟ್ಟತನ ಮಾತ್ರವಲ್ಲ, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಕೂಡ ಯಾವಾಗಲೂ ಕೆಟ್ಟದಾಗಿತ್ತು. Every time they are devoted to think about evil things. ಯಾವಾಗಲೂ ಕೆಟ್ಟದನ್ನೇ ಯೋಚಿಸುವುದಕ್ಕೆ ಅವರು ಮಾಡುತ್ತಾ ಇದ್ದರು. That was the time when Noah was living. ಅಂತಹ ಸಮಯದಲ್ಲಿ ನೋಹನು ಜೀವಿಸುತ್ತಾ ಇದ್ದನು. I know that it grieved the heart of God. ಅದು ದೇವರ ಹೃದಯಕ್ಕೆ ನೋವುಂಟು ಮಾಡಿತು. God felt so sorry. ದೇವರು ಪಶ್ಚಾತ್ತಾಪ ಪಟ್ಟನು. And He says that I cannot tolerate anymore. ಆತನು ಹೇಳ್ತಾನೆ, ಇನ್ನು ನಾನು ಇವರನ್ನು ಸಹಿಸಿಕೊಳ್ಳುವುದಿಲ್ಲ. No, if I tolerate them, ಅವರನ್ನು ಇನ್ನೂ ಸಹಿಸಿದರೆ there will be more wickedness. ಇನ್ನೂ ದುಷ್ಟತನ ಹೆಚ್ಚಾಗಿರುತ್ತದೆ. More evil will continue. ಇನ್ನೂ ಕೆಟ್ಟತನ ಹೆಚ್ಚಾಗುತ್ತದೆ. It is not because that God does not want people to be in the world, ಜನರು ಈ ಲೋಕದಲ್ಲಿ ಇರಬಾರದೆಂಬುದಾಗಿ ಅಲ್ಲ, but He does not want evil continue. ಆದರೆ ದುಷ್ಟತನ ಹೆಚ್ಚಾಗುವುದು ಆತನಿಗೆ ಇಷ್ಟವಿರಲಿಲ್ಲ. Beloved, even when we look into our own situation today, ಪ್ರಿಯರೇ, ಈ ದಿನ ನಮ್ಮ ಜೀವಿತಗಳನ್ನು ನಾವು ಗಮನಿಸುವಾಗ we are not different from the situation of Noah's time. ನೋಹನ ಸಮಯಕ್ಕಿಂತ ವ್ಯತ್ಯಾಸವಾದ ಸಮಯದಲ್ಲಿ ನಾವಿಲ್ಲ. We are more educated, ನಾವು ಹೆಚ್ಚು ವಿದ್ಯಾಭ್ಯಾಸವುಳ್ಳವರು, we are more sophisticated, ನಾವು ಹೆಚ್ಚು ಒಂದು ಸದಾಚಾರಿಗಳು, we have many facilities available today. ಅನೇಕ ಒಂದು ಸೌಲಭ್ಯಗಳನ್ನು ಹೊಂದಿರುವವರು. Within a second that we can reach the other world. ನಾವು ಒಂದು ಕ್ಷಣದಲ್ಲಿ ಬೇರೆ ಕಡೆಗೆ ನಾವು ಪ್ರವೇಶ I know ಮಾಡಬಹುದು. that such kind of sophisticated things have already taken. Now we are living in that kind of atmosphere. ಅಂತಹ ಒಂದು ವಾತಾವರಣದಲ್ಲಿ ಅನುಕೂಲತೆಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. But when we look in the human being, ಆದರೆ ಮನುಷ್ಯರನ್ನು ನಾವು ನೋಡುವಾಗ, beloved, it is a very sad thing. ಪ್ರೇರಿ, ಇದು ಬಹಳ ದುಃಖಕರ ಸಂಗತಿ. How many things that we are witnessing every day. ಪ್ರತಿದಿನ ಎಷ್ಟೊಂದು ವಿಷಯಗಳನ್ನು ನಾವು ನೋಡುತ್ತಿದ್ದೇವೆ. When we open the newspaper, ನ್ಯೂಸ್ ಪೇಪರ್ಗಳನ್ನು ತೆರೆಯುವಾಗ, when we look into the news, ನಾವು ವಾರ್ತೆಗಳನ್ನು ನೋಡುವಾಗ, we see that people killing one another. ಜನರು ಒಬ್ಬರನ್ನೊಬ್ಬರು ಕೊಂದು ಹಾಕುವುದನ್ನು ನೋಡುತ್ತೇವೆ. You know that people are not even sparing the old women, they are raping them. ವಯಸ್ಸಾದವರನ್ನು ಕೂಡ ಜನರು ಅವರು ಮಾನಭಂಗ ಮಾಡುತ್ತಿದ್ದಾರೆ. And even the small children are not safe. ಮತ್ತು ಚಿಕ್ಕ ಮಕ್ಕಳು ಕೂಡ ಅವರಿಂದ ಸುರಕ್ಷಿತವಿಲ್ಲ. I know the people cannot go from one place to another place freely. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ವತಂತ್ರರಾಗಿ ಜನರು ಚಲಿಸಲು ಸಾಧ್ಯವಿಲ್ಲ. They are threatening, ಅವರಿಗೆ ಹೆದರಿಕೆ, they are beating, ಅವರು ಹೊಡೆಯಲ್ಪಡುತ್ತಿದ್ದಾರೆ, lynching, ಅವರನ್ನು ಗುಂಪು and so ಮಾಡುತ್ತಿದ್ದಾರೆ. many things are evil is happening today. ಅನೇಕ ವಿಧವಾದ ಕೆಟ್ಟತನಗಳು ನಡೆಯುತ್ತಾ ಇದೆ. Sometimes that people celebrate these things, ಕೆಲವೊಮ್ಮೆ ಇಂತಹ ಸಂಗತಿಗಳನ್ನು ಜನರು ಆಚರಿಸಿಕೊಳ್ಳುತ್ತಾರೆ. but thing is there is a God in heaven. ಆದರೆ ಪರಲೋಕದಲ್ಲಿ ಒಬ್ಬ ದೇವರಿದ್ದಾನೆ. He is a just God. ಆತನು ನೀತಿವಂತನಾದ He is ದೇವರು. watching every affairs of man. ಮನುಷ್ಯನ ಪ್ರತಿಯೊಂದು ಕೆಟ್ಟತನವನ್ನು ನೋಡುತ್ತಾ ಇದ್ದಾನೆ. Beloved, that no one can escape from his judgment. ಪ್ರಿಯರೇ, ಆತನ ನ್ಯಾಯ ತೀರ್ಪಿನಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. Though cleverly that you can hide everything and protect, save yourself, ಈ ಲೋಕದಲ್ಲಿ ನೀವೆಲ್ಲವನ್ನು ಸುರಕ್ಷಿತವಾಗಿ ಮುಚ್ಚಿ ಹಾಕಿ ಒದಕೆ ಹಾಕಿ ಕಾಪಾಡಿಕೊಳ್ಳಬಹುದು. but you cannot save yourself from the wrath of God. ಆದರೆ ದೇವರ ಕೋಪದಿಂದ ನಿಮ್ಮನ್ನು ಕಾಪಾಡಿಕೊಳ್ಳಲು ಸಾಧ್ಯವೇ ಇಲ್ಲ. Now God said to Noah,
ದೇವರು ನೋಹನಿಗೆ No, ಹೇಳುತ್ತಾನೆ, this is a wicked thing that I'm seeing here. ಇದನ್ನು ಇಂತಹ ಒಂದು ದುಷ್ಟತನವನ್ನು ನಾನು I'm ನೋಡುತ್ತಿದ್ದೇನೆ. going to bring judgment upon this nation. ನಾನು ಈ ದೇಶದ ಮೇಲೆ, ಈ ಭೂಮಿಯ ಮೇಲೆ ನಾಶನವನ್ನು ತರುತ್ತೇನೆ. That judgment is to wipe away sin, ಆ ಪಾಪವನ್ನು ನಾಶ ಮಾಡುವಂತದ್ದು, wipe away all the evil and wickedness. ಎಲ್ಲ ದುಷ್ಟತನವನ್ನು ಕೂಡ ನಾಶ ಮಾಡುವಂತದ್ದು. I cannot tolerate anymore. ನಾನು ಇನ್ನು ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. Beloved, when that we do injustice to the human beings, ಪ್ರೇರೆ, ಇನ್ನೊಬ್ಬರ ಮನುಷ್ಯರಿಗೆ ನಾವು ಅನ್ಯಾಯವನ್ನು ಮಾಡುವಾಗ the God cannot tolerate it. ದೇವರದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. Not God cannot see it. ದೇವರದನ್ನು ನೋಡುತ್ತಿರಲು ಸಾಧ್ಯವಿಲ್ಲ. He is a righteous God. ಆತ ನೀತಿವಂತನಾದ ದೇವರು, He is a good God. ಒಳ್ಳೆಯ ದೇವರು, And He does not want anyone to do any kind of evil or harm to another person. ಮತ್ತೊಬ್ಬನಿಗೆ ಕೇಡು ಬಯಸುವಂತದ್ದು ಅಥವಾ ಅನ್ಯಾಯ ಮಾಡುವಂತದ್ದು, ಕೆಟ್ಟದನ್ನು ಮಾಡುವಂತದನ್ನು ಆತನು ಬಯಸುವುದಿಲ್ಲ. And the judgment is waiting for you and me. ಆತನ ನ್ಯಾಯ ತೀರ್ಪು ನನಗೂ ನಿಮಗೂ ಕಾಯುತ್ತಾ ಇದೆ. Listen very carefully, my beloved people of ಪ್ರೇರೆ, God. ಗಮನ ಕೊಟ್ಟು ಕೇಳಿಸಿಕೊಳ್ಳಿರಿ. So there is a God in heaven. ಪರಲೋಕದಲ್ಲಿ ಒಬ್ಬ ದೇವರಿದ್ದಾನೆ. There is a God seated in heaven. ಪರಲೋಕದಲ್ಲಿ ದೇವರು ಸಿಂಹಾಸನ He look into ರೂಢನಾಗಿದ್ದಾನೆ. every affairs of our life. ನಮ್ಮ ಎಲ್ಲ ಕಾರ್ಯಗಳನ್ನು ಆತನು ಗಮನಿಸುತ್ತಾ There is ಇದ್ದಾನೆ. nothing, no secret that we can hide it from Him. ಆತನಿಂದ ಬಚ್ಚಿಡುವಂತ ಯಾವುದೇ ರಹಸ್ಯವೂ ಇಲ್ಲ. A day is coming. ಒಂದು ದಿನ ಬರುತ್ತದೆ, That day, ಆ ದಿನ that God is going to open everything before you and me. ದೇವರು ನಿನ್ನ ನನ್ನ ಎಲ್ಲ ಸಂಗತಿಗಳನ್ನು ಆತನ ಬಯಲಿಗೆ ತರುತ್ತಾನೆ. So that in the midst of that, God is telling to Noah. ಅದರ ಮಧ್ಯದಲ್ಲಿ ದೇವರು ನೋಹನಿಗೆ ಹೇಳುತ್ತಾನೆ. He is in chapter 6 verse 18. He says, ಆದಿಕಾಂಡ 6:18 ಹೇಳುತ್ತಾನೆ, I will establish my covenant with you, and you shall go into the ark, you, your sons and your wives, and your wife and your sons' wives with you. ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು ನಿನ್ನ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೇ ಅಲ್ಲಿ ಸೇರಬೇಕು. So God said, Noah, you and your family need to enter into the ark. ದೇವರು ನೋಹನಿಗೆ ಹೇಳ್ತಾನೆ, ನೀನು ನಿನ್ನ ಕುಟುಂಬದವರು ಆ ನಾವೆಯೊಳಗೆ ಪ್ರವೇಶಿಸಬೇಕು. You know, in those days, ಆ ದಿನಗಳಲ್ಲಿ that God was speaking to Noah. ದೇವರು ನೋಹನ್ ಸಂಗಡ He told ಮಾತಾಡಿದ. him that you need to make an ark. ದೇವರು ಹೇಳ್ತಾನೆ, ನೀನೊಂದು ನಾವೇನು ಮಾಡಬೇಕು. What did God say? That I am going to bring the judgment upon this nation, ನಾನು ಈ ದೇಶದ ಮೇಲೆ ಒಂದು ನ್ಯಾಯ ತರುತ್ತೇನೆ and in a universal flood, ಮತ್ತು ಇಡೀ ವಿಶ್ವಕ್ಕೆ ಪ್ರಳಯವನ್ನು the ತರುತ್ತೇನೆ. people are going to perish. ಜನರು ಎಲ್ಲರೂ ನಾಶವಾಗುತ್ತಾರೆ. But there is a way of escape. ಆದರೆ ಒಂದು ಮಾರ್ಗವನ್ನು ಮಾಡುತ್ತೇನೆ That is, ತಪ್ಪಿಸಿಕೊಳ್ಳುವುದಕ್ಕೆ. you need to build an ark. ನೀನು ಒಂದು ನಾವೇನು ಕಟ್ಟಬೇಕು. According to the Bible history, ಬೈಬಲ್ನ ಒಂದು ಇತಿಹಾಸದ now ಪ್ರಕಾರ almost that according to the word of God says that 120 years Noah was preaching the gospel. ದೇವರ ವಾಕ್ಯದ ಪ್ರಕಾರವಾಗಿ 120 ವರ್ಷಗಳು ನೋಹನು ಪ್ರಸಂಗಿಸಿದನು. God is a God of long suffering. ದೇವರು ದೀರ್ಘ No, ಶಾಂತನಾಗಿದ್ದಾನೆ. immediately that He will not punish any sin. ತಕ್ಷಣವೇ ಯಾವುದೇ ಪಾಪಕ್ಕೂ ಕೂಡ ಆತನು ಪ್ರತಿಕ್ರಿಯೆ He was ಕೊಡುವುದಿಲ್ಲ. giving an opportunity for everyone. ಅವರೆಲ್ಲರಿಗೂ ಅವಕಾಶಗಳನ್ನು ಕೊಟ್ಟನು. In those days, people used to live long time. ಆ ದಿನಗಳಲ್ಲಿ ಜನರು ದೀರ್ಘಕಾಲ ಬದುಕುತ್ತಾ ಇದ್ದರು. 120 years, day by day, that He was preaching the gospel. 120 ವರ್ಷಗಳು ಪ್ರತಿದಿನವೂ ಆ ಒಂದು ಸುವಾರ್ತೆಯನ್ನು ಸಾರುತ್ತಾ ಇದ್ದನು. He said there is going to be judgment upon this world. ಈ ದೇಶದ ಮೇಲೆ, ಈ ಲೋಕದ ಮೇಲೆ ಒಂದು ನ್ಯಾಯ ತೀರ್ಪು ಬರಲಿಕ್ಕಿದೆ. And God is going to bring destruction upon this land. ದೇವರು ಈ ಲೋಕದ ಮೇಲೆ ನಾಶನವನ್ನು ತರುತ್ತಾನೆ. Everyone need to face the judgment of God. ಪ್ರತಿಯೊಬ್ಬರ ನ್ಯಾಯ ತೀರ್ಪನ್ನು ಎದುರಿಸಲೇಬೇಕು. But there is a way of escape. ಆದರೆ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವಿದೆ. You can come to the ark. ನೀವು ಈ ನಾವೆಗೆ ಬರಬಹುದು. If you enter the ark in repentance, ನೀವು ಪಶ್ಚಾತ್ತಾಪದೊಡನೆ ಈ ನಾವೆಯೊಳಗೆ I ಪ್ರವೇಶಿಸುವುದಾದರೆ, know that when you change your way of life, ನಿಮ್ಮ ಜೀವಿತ ಶೈಲಿಯನ್ನು ನೀವು ಮಾರ್ಪಡಿಸಿಕೊಳ್ಳುವುದಾದರೆ you can be saved. ನೀವು ರಕ್ಷಿಸಲ್ಪಡುತ್ತೀರಿ. But 120 years, 120 ವರ್ಷಗಳು people laughed at him, ಜನರು ಅವನನ್ನು ಅಪಹಾಸ್ಯ ಮಾಡಿದರು. mocked at him, ಅವನನ್ನು ನೋಡಿ ಅವರು ಹಾಸ್ಯ ಮಾಡಿದರು. thinking that there will be no judgment. ಯಾವುದೇ ನ್ಯಾಯ ತೀರ್ಪು ಇಲ್ಲ ಎಂಬುದಾಗಿ ಅಂದುಕೊಂಡರು. But today you can also mock at us. ಪ್ರೇರೆ, ಈ ದಿನ ನೀವು ಕೂಡ ನಮ್ಮನ್ನು ನೋಡಿ ಅಪಹಾಸ್ಯ You ಮಾಡಬಹುದು, can laugh. ನೀವು ನಗಬಹುದು. But the word which I am preaching is the true word of God. ಆದರೆ ನಾನು ಸಾರುತ್ತಿರುವಂತ ಈ ವಾಕ್ಯ ಸತ್ಯವಾಕ್ಯವಾಗಿದೆ. The Bible says, ಬೈಬಲ್ ಹೇಳುತ್ತದೆ, heaven and earth will pass away, ಭೂಮಿ ಆಕಾಶಗಳು ಅಳಿದು but ಹೋಗಬಹುದು, the word which I speak, it is forever. ಆದರೆ ನಾನು ಮಾತನಾಡುವ ಮಾತುಗಳು ನಿತ್ಯಕ್ಕೂ ಇರುತ್ತವೆ. I am not creating this story. ಈ ಒಂದು ಕಥೆಯನ್ನು ನಾನು ಸೃಷ್ಟಿ ಮಾಡ್ತಾ I am ಇಲ್ಲ. not speaking my own opinion. ನನ್ನ ಸ್ವಂತ ಅಭಿಪ್ರಾಯವನ್ನು ನಾನು ಹೇಳ್ತಾ I ಇಲ್ಲ. am preaching you the word of ನಾನು God. ದೇವರ ವಾಕ್ಯವನ್ನು ನಿಮಗೆ ಹೇಳ್ತಾ ಇದ್ದೇನೆ. What God says I am speaking. ದೇವರು ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೇನೆ. Whether you agree it or not, ನೀವು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದೇ ಇದ್ದರು, whether we believe it or not, ನೀವು ನಂಬಿದರು ಬಿಟ್ಟರು, but this word is eternal, this word is true. ಈ ವಾಕ್ಯವು ನಿತ್ಯ ವಾಕ್ಯವಾಗಿದೆ, ಅದು ನೆರವೇರುವಂತ And when that ಸತ್ಯವಾಕ್ಯವಾಗಿದೆ. this word was preached to Noah, ನೋಹನಿಗೆ ಈ ವಾಕ್ಯವನ್ನು ತರುವಾಗ Bible says ಬೈಬಲ್ ಹೇಳುತ್ತದೆ, Noah believed in the judgment of God. ದೇವರ ನ್ಯಾಯ ತೀರ್ಪಿನಲ್ಲಿ ನೋಹ ನಂಬಿಕೆ ಇಟ್ಟನು. In Hebrews chapter 11 verse 7 says, ಇಬ್ರಿಯ 11:7 ವಾಕ್ಯ ಹೇಳುತ್ತದೆ, by faith Noah, being divinely warned of the things yet seen,
ಇನ್ನು ಕಾಣದಿರುವಂತಹ ವಿಷಯಗಳ ವಿಷಯವಾಗಿ ನಂಬಿಕೆಯಿಂದಲೇ ನೋಹನು ದೈವೋಕ್ತಿಯನ್ನು ಹೊಂದಿದನು. moved with godly fear, prepared an ark for the saving of his household. ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿ ಸಿದ್ಧ ಮಾಡಿದನು. Being divinely warned the things not yet seen. ನೋಡದೇ ಇರುವಂತ ಅದುವರೆಗೂ ಕಾಣದೇ ಇರುವಂತ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿದನು. No one didn't knew, never seen how that God is going to bring that judgment and deliverance. ದೇವರು ಯಾವ ರೀತಿ ಅಲ್ಲಿ ನ್ಯಾಯ ತೀರ್ಪನ್ನ ಮತ್ತು ವಿಮೋಚನೆ ತರುತ್ತಾನೆಂಬುದಾಗಿ ನೋಹನಿಗೆ ಗೊತ್ತಿರಲಿಲ್ಲ. When that God said that he is going to send the flood, ದೇವರು ಆ ಒಂದು ಪ್ರಳಯವನ್ನು ತರುತ್ತೇನೆಂಬುದಾಗಿ ಹೇಳುವಾಗ and he was never seen a flood and destruction. ಅದಕ್ಕಿಂತಲೂ ಮುಂಚೆ ಅಂತಹ ಪ್ರಳಯವನ್ನು ಅವನು ಕಂಡಿರಲಿಲ್ಲ. That also it will take place later. ಅದು ಕೂಡ ನಂತರ ನೆರವೇರುವಂತ ಸಂಗತಿ. Long years. ತುಂಬಾ ವರ್ಷಗಳಾದ ಮೇಲೆ Then only it will happen. ಯಾವಾಗ ಆಗುತ್ತದೆ ಅವನಿಗೆ ಗೊತ್ತಿಲ್ಲ. But Noah believed what God said is going to do it. ಆದರೆ ನೋಹನು ನಂಬಿದನು ದೇವರು ಹೇಳಿದ ಸಂಗತಿ ನೆರವೇರುತ್ತದೆ ಎಂಬುದಾಗಿ. Beloved, whatever the word of God says, it will happen. ಪ್ರೇರೆ ದೇವರ ವಾಕ್ಯ ಹೇಳುವಂತದ್ದು ನಡೆಯುತ್ತದೆ. And know that he says he believed when that God warned him that he was moved with a divine godly fear. ಅವನು ನಂಬಿದನು ಮತ್ತು ಅವನಿಗೆ ಆ ಒಂದು ಎಚ್ಚರಿಕೆಯನ್ನು ಕೊಡುವಾಗ ಅವನು ಭಯಭಕ್ತಿಯಿಂದ ಅದಕ್ಕೆ ತಕ್ಕಂತೆ ಮಾಡಿದನು. He is not just built an ark, ಅವನು ಕೇವಲ ಒಂದು ನಾವೇನು ಕಟ್ಟಿದ್ದು but he ಮಾತ್ರವಲ್ಲ, was moved with godly fear. ದೇವರ ಭಯಭಕ್ತಿ ಉಳ್ಳವನಾದನು ಕೂಡ. He believed in the promise of God. ದೇವರ ವಾಗ್ದಾನವನ್ನು ನಂಬಿದನು. He believed in the judgment of God. ದೇವರ ನ್ಯಾಯ ತೀರ್ಪನ್ನು ನಂಬಿದನು. He believed in the God who has promised it. ವಾಗ್ದಾನ ಮಾಡಿದ ದೇವರನ್ನು ನಂಬಿದನು. And with the divine godly fear. ಆ ಒಂದು ಭಯಭಕ್ತಿಯಿಂದ ದೈವೋಕ್ತಿಯ ಮೂಲಕ ಬಂದ That ಭಯಭಕ್ತಿ means ಮೂಲಕ he took the word of God seriously. ದೇವರ ವಾಕ್ಯವನ್ನು ಗಂಭೀರವಾಗಿ He ತೆಗೆದುಕೊಂಡನು. took God seriously. ದೇವರನ್ನು ಗಂಭೀರವಾಗಿ ತೆಗೆದುಕೊಂಡನು. He also changed his life. ಅವನು ತನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡನು. He does not want to continue in sin, any form of sin. ಇನ್ನು ಪಾಪದಲ್ಲಿ ಮುಂದುವರಿಯುವುದು ಅವನಿಗೆ ಇಷ್ಟವಿರಲಿಲ್ಲ. I know that he was praying and preparing himself. ಅವನು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಾ ಅದನ್ನು ಪ್ರಾರ್ಥನೆಯ ಮೂಲಕ As he was preparing the ark, ಆ ನಾವೇನು ಕಟ್ಟುತ್ತಿರುವಾಗ he himself preparing himself meet with God. ಅವನು ತನ್ನನ್ನೇ ತಾನು ಆ ದೇವರನ್ನ ಭೇಟಿಯಾಗುವುದಕ್ಕೆ ಸಿದ್ಧಪಡಿಸ್ತಾ ಇದ್ದನು. Beloved, as I am preaching the gospel, ಪ್ರೇರಿ ಸುವಾರ್ತೆ ನಾನು ಸಾರುತ್ತಿರುವಾಗ and as I am preparing a ark for you, ನಾನು ನಿಮಗೋಸ್ಕರ ನಾವೇನು ಸಿದ್ಧಪಡಿಸ್ತಾ I ಇದ್ದೇನೆ also preparing myself in holiness. ಮತ್ತು ನನ್ನನ್ನೇ ನಾನು ಪರಿಶುದ್ಧತೆಯಲ್ಲಿ ಸಿದ್ಧಪಡಿಸ್ತಾ I ಇದ್ದೇನೆ. know that we need to prepare to meet our God. ನಮ್ಮ ದೇವರನ್ನ ಸಂಧಿಸಲು ನಾವು ಸಿದ್ಧವಾಗಬೇಕು. A day will come. ಒಂದು ದಿನ ಬರುತ್ತದೆ. That day we all have to stand before the judgment seat of Christ. ಆ ದಿನ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವೆಲ್ಲರೂ We ನಿಂತುಕೊಳ್ಳಬೇಕು. all need to live in this world in godly fear. ನೀವು ದೇವರ ಭಯಭಕ್ತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವವರಾಗಿರಬೇಕು. And in fear that he prepared an ark for the saving of his household. ಆ ಭಯಭಕ್ತಿಯ ಮೂಲಕ ದೇವರ ತನ್ನ ಕುಟುಂಬದ ಸಂರಕ್ಷಣೆಗೋಸ್ಕರ ನಾವೇನ ಕಟ್ಟಿ ಸಿದ್ಧ ಮಾಡುತ್ತಾನೆ. I know that he prepared an ark for his family. ತನ್ನ ಕುಟುಂಬಕ್ಕೋಸ್ಕರ ಒಂದು ನಾವೇನು ಕಟ್ಟಿದನು. Beloved, this ark speaks about the Lord Jesus Christ. ಪ್ರೇರೆ ನಾವೇ ಕ್ರಿಸ್ತ ಯೇಸುವಿನ ಬಗ್ಗೆ ಮಾತನಾಡುತ್ತದೆ. When we enter into Jesus Christ, ನಾವು ಯೇಸು ಕ್ರಿಸ್ತನಲ್ಲಿ ಪ್ರವೇಶಿಸುವಾಗ that is a place of salvation. ಅದು ರಕ್ಷಣೆಯ ಸ್ಥಳ. That is a place of protection. ಅದು ಸಂರಕ್ಷಣೆ That ಸುರಕ್ಷತೆಯ is a ಸ್ಥಳ. place of safety. ಅದು ಭದ್ರತೆಯ ಸ್ಥಳ. We have total protection in Christ Jesus. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಪರಿಪೂರ್ಣವಾದ ರಕ್ಷಣೆ. He himself is our ark. ಆತನೇ ನಮ್ಮ ನಾವೆಯು. That ark will save us. ಆ ನಾವೇ ನಮ್ಮನ್ನು ಕಾಪಾಡುತ್ತದೆ. So that he told his people, children, ಅವನು ತನ್ನ ಮಕ್ಕಳಿಗೆ ಹೇಳಿದನು. as Noah believed, ನೋಹನ ನಂಬಿದ ಹಾಗೆ his wife also believed, ಅವನ ಹೆಂಡತಿಯು ನಂಬಿದಳು. his children believed, ಅವನ ಮಕ್ಕಳು ನಂಬಿದರು. their wives believed, ಅವನ ಸೊಸೆಯಂದಿರು ನಂಬಿದರು. because Noah was preparing an ark for them. ಯಾಕೆಂದರೆ ನೋಹನು ಅವರಿಗೋಸ್ಕರ ನಾವೇನು ಸಿದ್ಧ ಮಾಡಿದನು. He was living a godly life. ಅವನು ದೇವರ ಭಯಭಕ್ತಿ ಉಳ್ಳ ಜೀವಿತವನ್ನು ಜೀವಿಸ್ತಾ He was ಇದ್ದನು. not just building an ark and going and out and enjoying the world. ಅವನು ಇಲ್ಲಿ ಬಂದು ನಾವೇ ಕಟ್ಟಿ ಹೊರಗಡೆ ಹೋಗಿ ಲೋಕದಲ್ಲಿ ಅನುಭವಿಸ್ತಾ ಇರಲಿಲ್ಲ. No, he was not one with the world. ಲೋಕದವರ ಹಾಗೆ ಅವನು ಇರಲಿಲ್ಲ. No, he separated himself. ಅವನು ತನ್ನನ್ನು ಪ್ರತ್ಯೇಕಿಸಿಕೊಂಡನು. He lived a holy life, ಅವನು ಪರಿಶುದ್ಧ ಜೀವಿತವನ್ನು a ಜೀವಿಸಿದನು. godly life. ದೈವಿಕವಾದ ಜೀವಿತ. People of God, ಪ್ರಿಯ ದೇವ ಜನರೇ, no, this promise is for us. ಈ ವಾಗ್ದಾನ ನಮಗೋಸ್ಕರ ಇದೆ. Noah and his family, ನೋಹನು ಅವನ ಕುಟುಂಬವು they were saved ಅವರು ರಕ್ಷಿಸಲ್ಪಟ್ಟರು. because that he believed the judgment of God. ಯಾಕೆಂದರೆ ನ್ಯಾಯ ತೀರ್ಪನ್ನು ಅವರು ನಂಬಿದರು. Today, ಈ ದಿನ my prayer, ಇದು ನನ್ನ ಪ್ರಾರ್ಥನೆ. you can be saved. ನೀವು You may ರಕ್ಷಿಸಲ್ಪಡಬೇಕು. be saved. ನೀವು ರಕ್ಷಿಸಲ್ಪಡಬೇಕು. You must be saved. ನೀವು And ರಕ್ಷಿಸಲ್ಪಡಲೇಬೇಕು. your children also must be ಮತ್ತು saved. ನಿಮ್ಮ ಮಕ್ಕಳು ಕೂಡ No ರಕ್ಷಿಸಲ್ಪಡಬೇಕು. matter whatever may be in their situation, ಅವರ ಸನ್ನಿವೇಶಗಳು ಹೇಗೆ ಇರಲಿ pray to the Lord. ಪ್ರಾರ್ಥಿಸಿರಿ.
Pray for the salvation. ಅವರ ರಕ್ಷಣೆಗಾಗಿ That may ಪ್ರಾರ್ಥಿಸಿರಿ. be your first concern for them. ಅವರಿಗೋಸ್ಕರ ಅದೇ ನಿಮ್ಮ ಪ್ರಾಥಮಿಕ ಒಂದು ಅಗತ್ಯತೆ ಆಗಿರಲಿ. Of course, they need health and wealth. ಅವರಿಗೆ ಆರೋಗ್ಯವೂ ಬೇಕು, But ಸಂಪತ್ತು that is ಬೇಕು. not the most important thing. ಆದರೆ ಅದು ಎಲ್ಲದಕ್ಕಿಂತ ಪ್ರಾಮುಖ್ಯವಲ್ಲ. Above that, ಅದೆಲ್ಲದಕ್ಕಿಂತ ಹೆಚ್ಚಾಗಿ you may be saved. ನೀವು Your ರಕ್ಷಿಸಲ್ಪಡಬೇಕು. family may be saved. ನಿಮ್ಮ ಕುಟುಂಬವು Your father, ರಕ್ಷಿಸಲ್ಪಡಬೇಕು. your mother may be saved. ನಿಮ್ಮ ತಂದೆ ತಾಯಿಗಳು And ರಕ್ಷಿಸಲ್ಪಡಬೇಕು. their household may be saved. ನಿಮ್ಮ ಮನೆಯವರೆಲ್ಲರೂ ರಕ್ಷಿಸಲ್ಪಡಬೇಕು. That may be a cause of your prayer today. ಅದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಈ This may ದಿನ be a focus of your prayer in the days to come. ಮುಂಬರುವ ದಿವಸಗಳಲ್ಲಿ ಇದು ನಿಮ್ಮ ಪ್ರಾರ್ಥನೆ ಮುಖ್ಯಾಂಶವಾಗಿರಲಿ. Those who are saved experience saving grace. ಯಾರೆಲ್ಲ ರಕ್ಷಣೆಯ ಕೃಪೆಯನ್ನು ಅನುಭವಿಸಿದ್ದೀರೋ, Never be satisfied with your own salvation. ನಿಮ್ಮ ರಕ್ಷಣೆಯಲ್ಲಿ ನೀವು ಸಂತೃಪ್ತರಾಗಬೇಡಿ. Pray for others. ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿ. Pray for your friends. ನಿಮ್ಮ ಸ್ನೇಹಿತರಿಗಾಗಿ ಪ್ರಾರ್ಥಿಸಿ. There may be a time that you are asking, requesting the church to pray for the salvation of your people. ನಿಮ್ಮ ಜನರ ರಕ್ಷಣೆಗೋಸ್ಕರ ನೀವು ಸಭೆಯಲ್ಲಿ ಕೂಡ ನೀವು ಪ್ರಾರ್ಥನಾ ಮನವಿಯನ್ನು ಕೊಡುತ್ತಿರಬಹುದು. Can you take your children before the Lord every day ಪ್ರತಿದಿನ ನಿಮ್ಮ ಮಕ್ಕಳನ್ನ ದೇವರ ಮುಂದೆ ಕರೆಕೊಂಡು ಬನ್ನಿರಿ, with the patience? ಒಂದು ತಾಳ್ಮೆಯ ಮೂಲಕ. And I am sure that God, the one who has promised this promise, ನಾನು ನಂಬುತ್ತೇನೆ ಈ ವಾಗ್ದಾನ ಮಾಡಿದಂತ ಆ ದೇವರು as you expose the word of God to them, ದೇವರ ವಾಕ್ಯವನ್ನು ಅವರಿಗೆ ತಿಳಿಸುತ್ತಾನೆ. as you pray, ನೀವು ಪ್ರಾರ್ಥಿಸುವಾಗ, as you ask the people to pray, ಜನರಿಗೆ ಪ್ರಾರ್ಥನೆ ಮಾಡಿಕೊಳ್ಳಲು ಕೇಳುವಾಗ, God is going to bring the great work of salvation, deliverance in their lives. ತನ್ನ ಮಹಾ ರಕ್ಷಣೆಯ ವಿಮೋಚನೆಯ ಕಾರ್ಯವನ್ನು ದೇವರವರ ಜೀವಿತಗಳಲ್ಲಿ ಮಾಡುತ್ತಾನೆ. As we close this in prayer, ನಾವು ಪ್ರಾರ್ಥನೆಯಲ್ಲಿ ಇದನ್ನು ಮುಗಿಸುವ, let us prepare. ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ. Beloved, this is my heart's cry and prayer for you. ಪ್ರಿಯರೇ, ಇದು ನಿಮಗೋಸ್ಕರ ನನ್ನ ಹೃದಯದ ಆಸೆಯು ಮತ್ತು ಬಯಕೆಯಾಗಿದೆ. As this word has come to you, ಈ ವಾಕ್ಯವು ನಿಮ್ಮ ಬಳಿಗೆ ಬಂದಿರುವಾಗ, above all that you may be saved. ನೀವೆಲ್ಲರೂ ರಕ್ಷಿಸಲ್ಪಡಬೇಕು. You all may be saved. ನೀವೆಲ್ಲರೂ It ರಕ್ಷಿಸಲ್ಪಡಬೇಕು. is not my desire, it is a desire of God. ಇದು ನನ್ನ ಆಸೆ ಮಾತ್ರವಲ್ಲ, ದೇವರ ಆಸೆಯಾಗಿದೆ. It is a plan of God for your ನಿಮ್ಮ salvation. ರಕ್ಷಣೆಗೋಸ್ಕರ ದೇವರ ಯೋಜನೆಯಾಗಿದೆ. That is why He has sent His only begotten Son in this world. ಅದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. That is the reason that He had to go on the cross. ಅದಕ್ಕೋಸ್ಕರವೇ ಆತನ ಶಿಲುಬೆಗೆ ಏರಿಸಲ್ಪಟ್ಟನು. That is the reason that He has been beaten ಅದಕ್ಕೋಸ್ಕರ ಆತನು ಹೊಡೆಯಲ್ಪಟ್ಟನು and know that died on the cross. ಮತ್ತು ಶಿಲುಬೆ ಮೇಲೆ ಸತ್ತನು. All the punishment, ಆ ಶಿಕ್ಷೆಯನ್ನು all the ಹೊತ್ತುಕೊಂಡನು. punishment of your sin, ನಿಮ್ಮ ಪಾಪಗಳಿಗೆ ಆಗಬೇಕಾದ all ಶಿಕ್ಷೆ, the punishment of my sin, ನನಗೆ ನನ್ನ ಪಾಪಗಳ ಎಲ್ಲಾ ಶಿಕ್ಷೆ, all the punishment of our family, ನಮ್ಮ ಕುಟುಂಬಗಳ ಶಿಕ್ಷೆಯನ್ನು, all the punishment that has to come upon the human being. ಮನುಷ್ಯರ ಮೇಲೆ ಬರಬೇಕಾದ ಎಲ್ಲಾ ಶಿಕ್ಷೆಯನ್ನು Our Lord Jesus Christ, ನಮ್ಮ ಕರ್ತನಾದ ಯೇಸು the ಕ್ರಿಸ್ತನು, sinless Son of God, ಆತನ ಆ ಪಾಪವಿಲ್ಲದ He took it on His ದೇವಕುಮಾರನು body. ತನ್ನ ದೇಹದ ಮೇಲೆ ಹೊತ್ತುಕೊಂಡನು. He took it on His body ತನ್ನ ದೇಹದ ಮೇಲೆ and ಹೊತ್ತುಕೊಂಡನು He came to the tree, ಮತ್ತು ಆತನ ಆ ಒಂದು ಮರದ ಕೊಂಬೆಯನ್ನು ಏರಿದನು. and there that He give up His life. ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. My God, why have you forsaken ನನ್ನ me? ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀರಿ? Beloved, for your salvation, for my salvation, ಪ್ರಿಯರೇ, ನಿನ್ನ ರಕ್ಷಣೆಗೋಸ್ಕರ, for the deliverance of your children, ನಿನ್ನ ಮಕ್ಕಳ ಒಂದು for the deliverance of our parents, ನಮ್ಮ ತಂದೆ ತಾಯಿಗಳ ವಿಮೋಚನೆಗಾಗಿ, for the deliverance of your people, ನಿಮ್ಮ ಜನರ ರಕ್ಷಣೆಗೋಸ್ಕರ, for the deliverance from the power of the enemy. ವೈರಿಯ ಬಲದಿಂದ ವಿಮೋಚನೆಗೋಸ್ಕರ, That is why Jesus died on the cross. ಅದಕ್ಕೋಸ್ಕರ ಯೇಸು ಶಿಲುಬೆ ಮೇಲೆ ಸತ್ತನು. The Bible says, ಬೈಬಲ್ ಹೇಳುತ್ತದೆ, this promise, ಈ ವಾಗ್ದಾನ, this promise of ಈ salvation ರಕ್ಷಣೆಯ ವಾಗ್ದಾನ is for you ನಿಮಗೂ and to your children. ನಿಮ್ಮ ಮಕ್ಕಳಿಗೂ, This promise ಈ is ವಾಗ್ದಾನ for you ನಿಮಗೂ and for your ನಿಮ್ಮ children, ಮಕ್ಕಳಿಗೂ your ಮಾಡೋಣವಾಗಿದೆ. children, your household. ನಿಮ್ಮ ಮನೆಯವರೆಲ್ಲರಿಗೋಸ್ಕರ ಮಾಡೋಣವಾಗಿದೆ. Believe on the Lord Jesus Christ, ಯೇಸುವಿನ ಮೇಲೆ ನೀವು ನಂಬಿಕೆ ಇಡಿ, you will be saved ನೀವು ರಕ್ಷಣೆ ಹೊಂದುವಿರಿ and your household. ಮತ್ತು ನಿಮ್ಮ ಮನೆಯವರು ರಕ್ಷಿಸಲ್ಪಡುತ್ತಾರೆ. Pray. ಪ್ರಾರ್ಥಿಸಿರಿ. Holy Spirit, ಪರಿಶುದ್ಧಾತ್ಮನೇ, convict each one of us. ಪ್ರತಿಯೊಬ್ಬರಲ್ಲಿ ಮನವರಿಕೆಯನ್ನು ತೆಗೆದುಕೊಂಡು Bring ಬಾ. us a conviction to pray for others. ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಭಾರವನ್ನು ತೆಗೆದುಕೊಂಡು ಬಾ. Oh God, there may be a strong cry from the depth of our heart ನಮ್ಮ ಹೃದಯದ ಅಂತರಾಳದಿಂದ ಮಹಾ ಕೂಗು ಉಂಟಾಗಲಿ to ದೇವರೇ. see our children are delivered from the clutches of the enemy. ನಮ್ಮ ಮಕ್ಕಳು ವೈರಿಯ ಎಲ್ಲ ಬಲದಿಂದ ಬಿಡುಗಡೆಯನ್ನು ಹೊಂದುವುದನ್ನು ನೋಡುವಂತೆ, Our generation delivered from the power of the enemy. ನಮ್ಮ ಸಂತತಿಯವರು ವೈರಿಯ ಬಲದಿಂದ ಬಿಡುಗಡೆಯನ್ನು From ಹೊಂದಲು, every wickedness, from every evil things, ಎಲ್ಲ ದುಷ್ಟತನದಿಂದ, ಎಲ್ಲ from ದುಶ್ಚಟಗಳಿಂದ, every evil practices, ಎಲ್ಲ ದುಷ್ಟ ಅಭ್ಯಾಸಗಳಿಂದ, every ungodly things they are doing. ಎಲ್ಲ ದೈವಿಕವಲ್ಲದಂತ ಸಂಗತಿಗಳಿಂದ They may be saved. ಅವರು ರಕ್ಷಿಸಲ್ಪಡಲಿ, They may be delivered. ಅವರು They ವಿಮೋಚಿಸಲ್ಪಡಲಿ, may become the genuine people. ಅವರು ಒಂದು ಪ್ರಾಮಾಣಿಕ ಜನರಾಗಿ ಮಾರ್ಪಡಲಿ, They will live a responsible life. ಅವರು ಒಂದು ಜವಾಬ್ದಾರಿಯುತ ಜೀವಿತವನ್ನು ಜೀವಿಸಲಿ. Father, bless your people. ತಂದೆಯೇ, ನಿನ್ನ ಜನರನ್ನು Bless ಆಶೀರ್ವದಿಸು. every household. ಪ್ರತಿ ಮನೆಯವರನ್ನು Bless every ಆಶೀರ್ವದಿಸು. individual. ಪ್ರತಿ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಆಶೀರ್ವದಿಸು. We commit everyone into your hand. ಎಲ್ಲರನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. ಆಮೆನ್.